ಸಕಾರಾತ್ಮಕ ಶಕ್ತಿಯ ಮೂರ್ತ ರೂಪವೇ ನಾರಿ. ಹೆಣ್ಣು ತಾನೊಬ್ಬಳು ಕಲಿತರೆ ಇಡೀ ಕುಟುಂಬವೇ ಕಲಿತಂತೆ ಎಂಬ ಮಾತಿದೆ. ಹೆಣ್ಣಿನ ವೈಶಿಷ್ಟ್ಯತೆಯೇ ಅದು. ನಾರಿ ತನ್ನ ಸರ್ವಸ್ವವನ್ನು ತನ್ನವರಿಗೆ ಧಾರೆ ಎರೆದು ಪೋಷಿಸುವ ಕರುಣಾಮಯಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸ್ತ್ರೀಯೂ ಪೂಜ್ಯನೀಯಳು. ಸರ್ವಶ್ರೇಷ್ಠ ನಾರಿಮಣಿಗಳ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ಸಲ್ಲುವ ಹೆಸರೇ ನೊಮಿಟೊ ಕಾಮ್ದಾರ್. ಅಸಾಧ್ಯ ಅಂದುಕೊಂಡಿದ್ದನ್ನು ಸಾಧ್ಯ ಮಾಡಿ ತೋರಿಸಿಕೊಟ್ಟ ಛಲಗಾತಿ, ಸಾಹಸಿ ಹೆಣ್ಣು ನೊಮಿಟೊ 1990ರಲ್ಲಿ ದಿ ಅಡ್ವೆಂಚರಸ್ ಎಂಬ ಸಂಸ್ಥೆಯನ್ನು ಪತಿಯ ಸಹಕಾರದೊಂದಿಗೆ ಹುಟ್ಟುಹಾಕಿ ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ದಿ ಅಡ್ವೆಂಚರಸ್ ಹೆಸರೇ ಹೇಳುವಂತೆ ಸಾಹಸಿ ಕಲಿಕೆಯ ತಾಣವನ್ನು ನೊಮಿಟೊ ಹುಟ್ಟುಹಾಕಿದ್ದು ಯಾವುದೋ ನಗರದಲ್ಲಲ್ಲ, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ. ರಮಣೀಯತೆಯ ಜೊತೆಗೆ ರೌದ್ರತೆಯನ್ನೂ ತನ್ನ ಮಡಿಲಲ್ಲಿ ಇಟ್ಟುಕೊಂಡ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸಂಬಂಧಿ ಸಾಹಸ ಕ್ರೀಡೆಗಳನ್ನು ಕಲಿಸುವ ತಾಣವಾಗಿ ದಿ ಅಡ್ವೆಂಚರಸ್ ರೂಪುಗೊಂಡಿದೆ. ಮಡಿವಂತಿಕೆ ಮತ್ತು ಕೀಳರಿಮೆಯ ಪೋಷಾಕನ್ನು ಇಲ್ಲಿ ಕಳಚಿ ವಯಸ್ಸಿನ ತಾರತಮ್ಯ ಇಲ್ಲದೆ ಸುಂದರ ಪರಿಸರದಲ್ಲಿ ಹೆಣ್ಣು ಮಕ್ಕಳು ಈಜು, ದೋಣಿ ವಿಹಾರ, ಸಾಹಸ ಕಲೆಗಳನ್ನು ಕಲಿತು ಜೀವನೋತ್ಸಾಹವನ್ನು ಇಮ್ಮಡಿಗೊಳಿಸಿಕೊಂಡು ಹೋಗುತ್ತಾರೆ. ದಿ ಅಡ್ವೆಂಚರಸ್ ಮೂಲಕ ನೊಮಿಟೊ ಸಾಧಿಸಿದ್ದು, ಸಾಧಿಸುತ್ತಿರುವುದು ಅಪಾರ. ಶಾಲಾ ಮಕ್ಕಳನ್ನು, ಅಶಕ್ತರನ್ನು, ವಿಕಲಚೇತನರನ್ನು, ಆದಿವಾಸಿಗಳನ್ನು ಹೀಗೆ ಬೇರೆ ಬೇರೆ ಸಮೂಹಗಳನ್ನು ಗುರುತಿಸಿ ಅವರಲ್ಲಿ ಜೀವನೋತ್ಸಾಹವನ್ನು ಹೆಚ್ಚಿಸುತ್ತಾ, ಸ್ಪಂದಿಸುತ್ತಾ ಪ್ರಕೃತಿಯ ನಡುವೆ ಬದುಕುತ್ತಿರೋ ಸ್ಫೂರ್ತಿಯ ಸೆಲೆ ನೊಮಿಟೊ ಕಾಮ್ದಾರ್ ಅವರಿಗೆ ರಾಷ್ಟ್ರಪತಿಗಳಿಂದ ನಾರಿ ಶಕ್ತಿ ಪ್ರಶಸ್ತಿ ಲಭಿಸಿರುವುದು ಇಡೀ ಸ್ತ್ರೀಕುಲಕ್ಕೆ ಸಂದ ಗೌರವವೇ ಸರಿ. ಇಂತಹ ಮಹೋನ್ನತ ವ್ಯಕ್ತಿತ್ವದ ಮಹಿಳಾಮಣಿ ನೊಮಿಟೊ ಕಾಮ್ದಾರ್ ಅವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಶುಭೋದಯ ಕರ್ನಾಟಕ. ಹಾಗಾಗಿ ಹೆಚ್ಚಿನ ತಡ ಮಾಡದೆ ಇವತ್ತಿನ ನಮ್ಮ ಅತಿಥಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೇಮ್ ಚೋ ಮೇಡಮ್? ಮಜಾಮ, ಏಕ್ದಮ್ ಮಜಾಮ. ವಾವ್. ನಿಮ್ ಬಾಯಿಂದ ಗುಜರಾತಿ ಕೇಳೋ ಆಸೆ ಆಯ್ತು, ಹಂಗಾಗಿ ಕೇಳಿದೆ. ನಿಮ್ ಹೆಸರು ಕೇಳಿ ಅನ್ಸಿರುತ್ತೆ ವೀಕ್ಷಕರಿಗೂ ಕರ್ನಾಟಕದವರಲ್ಲ ಅಂತ. ಆದ್ರೂ ನಿಮ್ಮ ಕನ್ನಡದ ಸ್ಪಷ್ಟತೆ ಕೇಳಿದಾಗ ಮಾತ್ರ ತುಂಬಾ ಸಂತೋಷ ಆಯ್ತು ಮೇಡಮ್. ನೀವು ಮೊದಲಿಗೆ ಬೆಂಗಳೂರಿಂದಾನೇ ಶುರು ಮಾಡಿದ್ದು? ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ, ಆದ್ರೆ ಬೆಳೆದಿದ್ದು ಜಾಸ್ತಿ ಬೆಂಗಳೂರಲ್ಲಿ. ಸೊ ಬೆಂಗಳೂರವ್ರು ಕರ್ನಾಟಕದವಳೆ. ಓಕೆ. ಇನ್ನ ಸಾಹಸ ಕ್ರೀಡೆಗಳ ಬಗ್ಗೆನೇ ಮಾತು ಶುರು ಮಾಡೋದಾದ್ರೆ ಅದನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್ ಆಯ್ತು? ಬೆಂಗಳೂರಿನಲ್ಲಿ ನೀವು ಓದಿದ್ದು ಬೆಳೆದಿದ್ದು ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಸ್ವಲ್ಪ ವೈಷ್ಣವ ಜಂತುವಿಂದ ಶುರು ಮಾಡಿದ್ವಿ. ಸೊ ನಮ್ಮ ಮೆಂಟರ್, ನಮ್ಮ ಅಜ್ಜಿ ಜ್ಞಾಪಕ ಬಂದ್ರು, ಸವಿತಾಬೇನ್ ಕಾಮ್ದಾರ್ ಅಂತ. ಅವರು ಮೂಲತಃ ಜೈತ್ಪುರ್ನವರು. ಮತ್ತೆ ಹಾಗೆ ಅವರು ಚೆನ್ನೈಗೆ ಬಂದ್ರು. ಚೆನ್ನೈಯಲ್ಲಿ ಅವರು ಫ್ರೀಡಮ್ ಫೈಟ್ ಮೂವ್ಮೆಂಟ್ ಅಲ್ಲಿ ಅವ್ರು ಭಾರಿ ಆಕ್ಟಿವ್ ಆಗಿದ್ರು. ಅವ್ರನ್ನ ನೋಡ್ಕೊಂಡು ನಾನು ಬೆಳೆದಿದ್ದು. ಸೊ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಸೊ ಭಾರಿ ಸ್ಟ್ರಾಂಗ್ ಲೇಡಿ, ಭಾರಿ ಸ್ಟ್ರಾಂಗ್ ವುಮನ್. ಯಾಕಂದ್ರೆ ಆಗಿನ ಸಮಯಕ್ಕೇನೆ ಅವರು ಸಾಕಷ್ಟು ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ರು, ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡೋರು, ಮತ್ತೆ ಟ್ರಾವೆಲ್ ಮೂಲಕ ಕಲಿಕೆ, ಅಂದ್ರೆ ಶ್ರೀಲಂಕಾಕ್ಕೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದು, ಆಫ್ರಿಕಾ ಟ್ರಾವೆಲ್ ಮಾಡಿರೋದು. ಸೊ ಆ ಕಲಿಕೆ ನನ್ನಲ್ಲಿ ಕೆಲವು ಅಂಶಗಳು ಬಂದಿದೆ. ಸೊ ಅಲ್ಲಿಂದ ನಂದು ಜರ್ನಿ ಶುರು ಆಯಿತು. ತುಂಬ ಚಿಕ್ಕವಳಿಂದ ಅವ್ರನ್ನ ವಾಚ್ ಮಾಡ್ಕೊತ ಬರ್ತಾ ಇದ್ದೀನಿ. ಸೊ ಅವ್ರು ನನ್ನ ಮೆಂಟರ್. ಸೊ ಅದಾದಮೇಲೆ ಬೆಳೀತಾ ಬೆಳೀತಾ ಇದ್ದಾಗ ನಮ್ಮ ಬೆಂಗಳೂರಿಗೆ ಬಂದ ಮೇಲೆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. SLN ಸ್ವಾಮಿ ಅಂತ ನನ್ನ ಹಸ್ಬೆಂಡ್ ಮತ್ತು ಮೆಂಟರ್ ಕೂಡ. ಸೊ ಅವರಲ್ಲಿ ಅವ್ರ ಜೊತೆಗೆ ನಾನು ಸಾಕಷ್ಟು ಕಾರ್ಯಕ್ರಮಗಳ ಭಾಗವಹಿಸಿ ನನ್ನಲ್ಲಿ ಪಾಸಿಟಿವ್ ಚೇಂಜಸ್ನ ನೋಡೋಕ್ಕೆ ಶುರು ಮಾಡಿದೆ. ನನ್ನಲ್ಲಿ ಪಾಸಿಟಿವ್ ಚೇಂಜಸ್ನ ನೋಡೋಕ್ಕೆ ಶುರು ಆಗಿದ್ಮೇಲೆ ಅದನ್ನು ಬೇರೆಯವ್ರಿಗೆ ರೀಚ್ ಮಾಡಬೇಕು ಅನ್ನೋ ದಿಕ್ಕಲ್ಲಿ ಸಾಕಷ್ಟು ಜನನ ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಸುಮಾರು 35 ಇಯರ್ಸಿಂದ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಸೊ ಪಶ್ಚಿಮ ಘಟ್ಟಗಳು ಯಾಕೆ ಅಂದರೆ ಪ್ರತಿಯೊಬ್ಬರೂ ಹಿಮಾಲಯಸ್ಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ರು. ಪ್ರತಿಯೊಬ್ಬರು ಹಿಮಾಲಯನೇ ನಮ್ಮ ಗುರಿ ಅಂದ್ಕೊಳ್ತಾ ಇದ್ರು. ಮತ್ತು ಆಕ್ಟಿವಿಟಿ ಸ್ಟ್ರಾಂಗ್ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಜನಕ್ಕೆ ಬೇಕಾಗಿರೋದು ಮಾಡೋಕ್ಕಾಗೋದು ಅನ್ನೋ ಒಂದು ಭಾವನೆ ಇತ್ತು. ಅದನ್ನು ನಾವು ಡಿಮಿಸ್ಟಿಫೈ ಮಾಡಿದ್ವಿ. ಡಿಮಿಸ್ಟಿಫೈ ಮಾಡಿ ಎಲ್ಲರೂ ಭಾಗವಹಿಸ್ಬೋದು.
ಮನ್ಸು ಹೊಂದಿರಬೇಕು, ಬಂದು ಅವ್ರು ಭಾಗವಹಿಸಿದ್ರೆ ತುಂಬ ಮಾಡಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಕ್ರಿಯೇಟ್ ಮಾಡಿದ್ವಿ. DVJ ಅವರು ಕಗ್ಗದಲ್ಲಿ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದರಲ್ಲಿ ಹೇಳುವಾಗ ನೀವು ಒಂದು ವಿಚಾರವನ್ನ, ಒಂದು ಕಾಮನ್ ಪಾಯಿಂಟ್ ಅನ್ನು ನೋಡಬಹುದು. ಪ್ರಕೃತಿ ತತ್ವವನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಕಲ್ಲಾಗು ಅಂತ ಹೇಳ್ತಾರೆ. ಕಲ್ಲು ಸಕ್ಕರೆ ಆಗು, ಬೆಲ್ಲವಾಗು, ಎಲ್ಲವೂ ಪ್ರಕೃತಿ ದತ್ತ, ಪ್ರಕೃತಿ ಮೂಲವನ್ನ ಹೊಂದಿರುವಂಥದ್ದು. ಅಂತಹ ಪ್ರಕೃತಿ ಮೂಲವನ್ನ ಜನರಲ್ಲಿ ಜಾಗೃತವಾಗಿಸ್ತಾ ಇರುವಂತಹ ಇವತ್ತಿನ ನಮ್ಮ ಪರಿಸರವಾದಿಗಳು ಮತ್ತು ಜನರಲ್ಲಿರುವಂತಹ ಪರಿಸರವಾದಿತ್ವವನ್ನ, ಪರಿಸರ ತತ್ವವನ್ನ ಹೊರತರ್ತಾ ಇರುವಂತಹ ವ್ಯಕ್ತಿ ನೋವಿತೋ ಕಾಮದಾರ್ ಅವ್ರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ, ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕಾಗಿ ಮಾತಾಡ್ತಾ, ಮೇಡಮ್, ಈ ಒಂದು ಅಡ್ವೆಂಚರ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟುಹಾಕ್ತೀರಿ. ಅದರ ಹಿಂದಿನ ಹಲವಾರು ವಿಚಾರಗಳನ್ನ ಹೊರತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಬೇಡ, ನಾನು ಸಿಟಿ ಲೈಫ್ನಿಂದ ದೂರ ಇರ್ತೀನಿ ಅಂತ ಕೇಳೋದೇ ಬಹಳಷ್ಟು ಕಷ್ಟದ ವಿಚಾರ. ಇವತ್ತು ಹಳ್ಳಿಗಳನ್ನು ಬಿಟ್ಟು ಜನ ಇವತ್ತು ಕಂಪ್ಲೀಟ್ ಪಟ್ಟಣದ ಕಡೆ ಬರ್ತಾ ಇದ್ದಾರೆ. ಬೇಡ ಪಟ್ಟಣ, ನಾನು ನಾವು ಮಿಡ್ 80s ಅಲ್ಲಿ ಅಥವಾ ಅರ್ಲಿ 80s ಅಲ್ಲಿ ನಾವು ಪಶ್ಚಿಮ ಘಟ್ಟನ ವಿಸಿಟ್ ಮಾಡ್ತಾ ಇದ್ವಿ. ಪಶ್ಚಿಮ ಘಟ್ಟನ ವಿಸಿಟ್ ಮಾಡ್ತಾ ಇದ್ದಿದ್ದು ನಾವು ಚಾರಣಕ್ಕೋಸ್ಕರ, ಟ್ರೆಕ್ಕಿಂಗ್ ಆ ಥರದ ಆಕ್ಟಿವಿಟಿಗೋಸ್ಕರ ನಮ್ಮಲ್ಲೇ ನಾವು ಒಂದು ಆಕ್ಟಿವಿಟಿನ ಮಾಡಕ್ಕೆ ಹೋಗ್ತಾ ಇದ್ವಿ. ಹೋದಾಗ ಬದಲಾವಣೆಗಳು ನೋಡಕ್ ಶುರು ಮಾಡಿದ್ವಿ. ಒಂದು ಜರಿ ಹರಿತಾ ಇದ್ದಿದ್ದು ನೆಕ್ಸ್ಟ್ ಟೈಮ್ ಹೋದಾಗ ಇರೋದೇ ಇಲ್ಲ. ಒಂದು ಮರ ಇದ್ದಿದ್ದು ಅಲ್ಲಿ ಯಾರೋ ಕತ್ತರಿಸ್ಬಿಟ್ಟಿರ್ತಾರೆ. ತುಂಬಾನೇ ನಮ್ಗೆ ಕರಳಲ್ಲಿ ಚೂರು ಅನ್ಸ್ಬಿಡ್ತು, ಏನಪ್ಪ ಇದು ಈಗ ಬದಲಾವಣೆ, ಇಷ್ಟು ಬೇಗ ಬೇಗ ಆಗ್ತಾ ಇದೆ ಅಂತ. ಸೊ ಫಸ್ಟ್ ನಾವು ನಮಗೋಸ್ಕರ ಹೋಗ್ತಾ ಇದ್ದಿದ್ದು ಅದನ್ನ ಕನ್ಸರ್ವೇಷನ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡಿದ್ವಿ. ಇದನ್ನು ಉಳಿಸ್ಬೇಕು, ಈ ಜರಿ ಹೇಗೆ ಹರಿತಾ ಇರಬೇಕು, ಅಥವಾ ಈ ನದಿ ಹೇಗೆ ಒಣಗದೇ ಇರಬೇಕು, ಅಥವಾ ಈ ಮರ ಯಾಕೆ ಹೇಗೆ ಉಳಿಸ್ಬೇಕು ಅನ್ನೋ ಒಂದು ಯೋಚನೆ ಶುರುವಾಯ್ತು. ಸಣ್ಣದಾಗೆ ತುಂಬಾ ಸಣ್ಣ ಬೀಜ ಅದು, ಅದನ್ನ ನಾವು ಮುಂದುವರಿಸ್ಬಿಟ್ಟು ಅದು ಕನ್ಸರ್ವೇಷನ್ ಆ್ಯಂಗಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ವಿ. ಅದೇ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಅದಕ್ಕಿಂತ ಮುಂದೆ ಇನ್ನೊಂದಿದೆ, ಬರೀ ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್, ನಾವು ಕಲಿಕೆ ಅಂದ್ರೆ ನಮ್ಮಲ್ಲಿ ಬದಲಾವಣೆ ನೋಡ್ತಾ ಹೋದ್ವಿ, ಆ ಬದಲಾವಣೆ ಬೇರೆಯವ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಪಶ್ಚಿಮ ಘಟ್ಟಗಳೇ ಒಂದು ಸಮಯದಲ್ಲಿ ನಾವು ಏನು ಕಾರ್ಯಕರ್ತರಿದ್ರು, ನಾವು ನಮ್ಮ ಜೀವನ ಪಶ್ಚಿಮ ಘಟ್ಟಗಳಿಗೇನೆ ನಾವು ಕಮಿಟ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಕ್ಷಣ ಆಯ್ತು. ಆ ಕ್ಷಣ ಒಂಥರ ಒಂದು ಟ್ಯಾಂಜಿಬಲ್ ಮೊಮೆಂಟ್ ಅಂತೀವಲ್ಲ, ತುಂಬಾನೇ ಮರೆಯಕ್ಕಾಗದೇ ಇರೋ ಕ್ಷಣ. ಅವತ್ತಿಂದ ನಾವು ಪಶ್ಚಿಮ ಘಟ್ಟಗಳೇ ನಮ್ಮ ಮನೆ ಮಾಡ್ಕೊಂಡ್ಬಿಡ್ತೀವಿ. ಸೊ ಇವಾಗ ನಾವು ಇರೋದು ಪಶ್ಚಿಮ ಘಟ್ಟದಲ್ಲೇ, ಅದು ನಮ್ಮ ಮನೆ. ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ತೀವಿ ಅಷ್ಟೇ. ನೀವು ಬಿಗಿನಿಂಗ್ ಈ ಒಂದು ಸಂಸ್ಥೆನ ಶುರು ಮಾಡ್ಬೇಕನ್ನೋ ಸಮಯದಲ್ಲಿ ನೀವೇ ಹೇಳ್ದಂಗೆ ಆ ಫೀಲ್ಡೇ ಇರಲಿಲ್ಲ, ಜನರಿಗೆ ಗೊತ್ತೂ ಇರಲಿಲ್ಲ, ಜನರು ಭಾಗವಹಿಸೋದಂತೂ ದೂರದ ಮಾತು, ಬರ್ತಿರ್ಲಿಲ್ಲ ಅನ್ನೋದಕ್ಕೆ. ಫೀಲ್ಡೇ ಇಲ್ದಿರೋಂತಹ ಕಾಲದಲ್ಲಿ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಒಂದು ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಸವಾಲುಗಳು ಬಂದಿರಬಹುದು ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಮೊದಲಿನ ದಿನಗಳು ಅಥವಾ ಆರಂಭದ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದವು? ಸಮಸ್ಯೆಗಳು ಹೇಳಬೇಕು ಅಂದ್ರೆ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ, ನಾವು ಏನಕ್ಕೆ ಇದು ಮಾಡ್ತಾ ಇದೀವಿ. ಇವನ್ ನಮ್ಮ ಫ್ಯಾಮಿಲಿಗೆ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗ್ತಾ ಇಲ್ಲ. ಏನಕ್ಕೆ ಹೋಗ್ತೀರಾ, ನಾವು ಅವ್ರಿಗೆ ಒಂದು ಸಮಜಾಯಿಸಿ ಕೊಡ್ಬೇಕಲ್ಲ. ಪಕ್ಷಿಗಳ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ, ಪ್ರಾಣಿಗಳ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಸೊ ಅವ್ರು ಏನಂದ್ರೆ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ ತಿಳ್ಕೊಳಕ್ ಹೋಗ್ತಾ ಇದಾರೆ ಅಂತ ಹೋಗಕ್ ಬಿಡ್ತಾ ಇದ್ರು, ಹೋಗ್ಬಿಟ್ಟು ಬರ್ರಿ ಅಂತ. ಬಟ್ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ, ಏನಕ್ಕೆ ಹೋಗ್ತಾ ಇದೀವಿ. ಬಟ್ ನಮ್ಮಲ್ಲಿ ಒಂದು ಶಕ್ತಿ ಜಾಗೃತಿ ಆಯ್ತು. ಆ ಶಕ್ತಿನ ನಾವು, ಆ ಎನರ್ಜಿನ ನಾವು ಯೂಸ್ ಮಾಡಿ ಅದನ್ನ ನಾವು ಬೇರೆ ರೀತಿ ಎಲ್ಲ ಜನಕ್ಕೂ ತಲುಪಿಸ್ಬೇಕು ಅನ್ನೋ ಒಂದು ಫೀಲಿಂಗ್ ಬಂತು. ಆವಾಗ ನಾವು ಫೀಲ್ಡ್ನ ನಾವು ಯಾವ ರೀತಿ ಅದರಲ್ಲಿ ಮೈಲ್ ಸ್ಟೋನ್ಸು ಎಲ್ಲ ಪ್ಲಾನ್ ಮಾಡ್ಕೊತಾ ಹೋಗ್ತಾ ಇದ್ವಿ. ಅದನ್ನು ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ಮಾಡಕ್ಕೆ ಶುರು ಆದಾಗ ಹೆಚ್ಚು ಕಡಿಮೆ ಜನ ನಮ್ಮನ್ನ ಬಿಲೀವ್ ಮಾಡಲಿಲ್ಲ, ಡಿಸ್ಬಿಲೀಫ್ ಇಂದ ನೋಡ್ತಾ ಇದ್ರು. ಇದು ಸಾಧ್ಯನಾ, ಈ ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗ ಇದರಲ್ಲಿ ಇವ್ರು ಏನ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನ ನಾವು ನಮ್ಮ ಇದರಲ್ಲಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತೀವಿ. ಅಂದ್ರೆ ನಮ್ಮ ಇಂಪ್ಯಾಕ್ಟ್ ಜನದ ಮೇಲೆ ಇರೋದು. ಸೊ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಮತ್ತೆ ಅವರಲ್ಲಿ ಒಂದು ಪಾಸಿಟಿವಿಟಿ ತರಕ್ಕೆ ಮತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ತರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಅದು ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ನಾವು ಅದನ್ನ ನೇಮ್ ಮಾಡ್ತೀವಿ. ಸೊ ಆ ಕೆಲಸ ನಾವು ಆ ಫೀಲ್ಡ್ ಅಲ್ಲಿ ಅವಾಗ ಅರ್ಲಿ 80s ಅಲ್ಲಿ ಅನ್ನೋನ್, ಅದು ಯಾರಿಗೂ ಅದು ಐಡಿಯಾನೇ ಇರಲಿಲ್ಲ, ಅದೇನದು ಅಂತ ಒಂದು ಇದೇ ಇರಲಿಲ್ಲ. ಬಟ್ ಏನಂದ್ರೆ ಆ ಥರ ಜನ ತುಂಬಾ ಇದ್ದಾರೆ, ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು. ಬಟ್ ನಾವು ಈ ಫೀಲ್ಡ್ ಅಲ್ಲಿ ನಾವು ಚೂಸ್ ಮಾಡ್ಕೊಂಡ್ವಿ. ಈ ಒಂದು ದೈಹಿಕ ಸದೃಢತೆ
ಮತ್ತು ಮಾನಸಿಕ ದೃಢತೆ ಇವೆರಡು ಬೇರೆ ಬೇರೆಯಾಗಿ ಕಾಣುವಂಥದ್ದು. ಬಟ್ ಒಂದು ಬಹುಶಃ ಯಾವುದೋ ಹಳೆ ಇಂಗ್ಲಿಷ್ ಪ್ರವರ್ಬ್, ಸೌಂಡ್ ಮೈಂಡ್ ಇಸ್ ಇನ್ ಸೌಂಡ್ ಬಾಡಿ, ಐ ಗೆಸ್ ಸೊ ಕರೆಕ್ಟ್ ಅನ್ಸುತ್ತೆ. ಹಾಗಾಗಿ ಈ ಮಾನಸಿಕ ದೃಢತೆ ಮತ್ತು ಈ ದೈಹಿಕ ದೃಢತೆ ಇವೆರಡರ ಮೇಲೆ ಅಲ್ಲಿ ಆಕ್ಟಿವಿಟಿಗಳೇನಿರುತ್ತೆ ಅದು ದೈಹಿಕ ಹೆಚ್ಚಿನ ಅವಲಂಬಿತ ಆಗಿರುವಂತದ್ದು. ಹಾಗಾಗಿ ಅವೆರಡರ ಮಧ್ಯೆ ಒಂದು ಸಂಬಂಧ ಕಲ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಂಬಂಧ ಇದೆ. ಯಾಕಂದ್ರೆ ನೀವು ಹೇಳ್ತಾ ಇರೋದು ಸೌಂಡ್ ಬಾಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್. ಪ್ರತಿಯೊಬ್ಬರಿಗೂ ಆ ಸೌಂಡ್ನೆಸ್ ಇದ್ದೇ ಇರುತ್ತೆ ಆ ಬಾಡಿನಲ್ಲಿ, ಆ ಲೆವೆಲ್ ಅಲ್ಲಿ ಸೌಂಡ್ನೆಸ್ ಇರುತ್ತೆ. ಮತ್ತೆ ಆ ಸೌಂಡ್ ಆಕ್ಟಿವಿಟಿ ಮಾಡ್ತಾ ಇದ್ದಂಗೆ ಸೌಂಡ್ ಮೈಂಡ್ನು ಆಗುತ್ತೆ. ಸಿಂಪಲ್ ಒನ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಸಿಟಿನಲ್ಲಿರೋರು ಸಾಕಷ್ಟು ಜನ ಸ್ಟ್ರೆಸ್ ಆಗ್ಬಿಡ್ತಾರೆ, ಸ್ಟ್ರೆಸ್ಡ್ ಜೀವನ ಮಾಡ್ತಾ ಇರ್ತಾರೆ. ಸೊ ಅದು ಹೆಚ್ಚು ಕಡಿಮೆ ಫ್ಯಾಮಿಲಿ ಮೇಲೆ ಬೇರೆಯವ್ರ ಮೇಲೆ ಎಫೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ನಮ್ಮ ಫ್ರೆಂಡ್ನ ಕರ್ಕೊಂಡ್ಬಂದ್ಬಿಟ್ಟು ನೀನು ಆಕ್ಟಿವಿಟಿ ಮಾಡು ಆಯ್ತಾ, ಸುಮಾರು ಒಂದು 20 ಕಿಲೋಮೀಟರ್ ಮಾಡ್ತಾ ಇದ್ವಿ ಯೂಸಿಂಗ್ ಅವರ್ ಬಾಡಿ ಯೂಸ್ ಮಾಡ್ತಾ ಇರುವಾಗ ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ. ಮೈಂಡ್ ಕಾಮ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂದ್ರೆ ಅವರು ಫ್ಯಾಮಿಲಿ ವಾಪಸ್ ಹೋಗಿದ್ಮೇಲೆ ಅಟ್ಲೀಸ್ಟ್ ಒಂದು 6 months ಡಿಸ್ಟ್ರೆಸ್ಡ್ ಆಗಿರ್ತಾರೆ. 6 months ಆದ್ಮೇಲೆ ವಾಪಸ್ ಬರ್ಬೇಕಾಗಬಹುದು, ಬಟ್ ಅಟ್ಲೀಸ್ಟ್ 6 months ಡಿಸ್ಟ್ರೆಸ್ ಆಗುತ್ತೆ. ಸೊ ಆ ತರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತುಂಬಾ ಮಾಡಿದೀವಿ. ಅಂದ್ರೆ ನಮಗ್ ಗೊತ್ತಿಲ್ಲ ಅದು, ಬಟ್ ಅದನ್ನ ಮಾಡ್ತಾ ಮಾಡ್ತಾ ನಮ್ಗೆ ರಿಯಲೈಸ್ ಆಗ್ತಾ ಇತ್ತು, ಓಕೆ ದಿಸ್ ಇಸ್ ಚೇಂಜಿಂಗ್, ಇದರಿಂದ ಆ ಬದಲಾವಣೆಗಳು ಬರ್ತಾ ಇದೆ ಅಂತ. ಸೊ ಆ ತರದ್ದು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದೆ. ಸೊ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಆರ್ ನಾಟ್ ಡಿಫರೆಂಟ್, ದೇ ಆರ್ ಒಂದೇ ಅದು. ಆದ್ರೆ ಈ ಕಾರ್ಯಕ್ರಮಗಳನ್ನು ಮಾಡಿಸುವಾಗ ಅದರಲ್ಲಿ ಮುಖ್ಯವಾಗಿ ಅದರ ಉದ್ದೇಶ ಏನಾಗಿರುತ್ತೆ? ಈ ಮೂಲಕ ಮಾನಸಿಕ ದೃಢತೆ ತರಬೇಕು ಅಂತನ, ಅಥವಾ ಅವರಿಗೆ ಒಂದು ರಿಲ್ಯಾಕ್ಸೇಷನ್, ಅಥವಾ ಅದರಿಂದ ಏನೋ ಸಂತೋಷಕ? ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನೀವೇ ಹೇಳಿದಾಗೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಆಗ್ಬೇಕು ಅಂತ, ಅದ್ರ ವಿಚಾರವಾಗಿ ಹೇಳ್ಬೇಕು ನೀವು. ನಮ್ಮಲ್ಲಿ ಬರ ಕಾರಣ ಏನು ಅಂದ್ರೆ ಕಾಡಿಗೆ ಬರಕ್ಕೆ ಒಂದು ಕಾರಣ ಹುಡುಕ್ಬೇಕು. ಕಾಡಿಗೆ ಬರ್ಲಿ ಸಂಬಂಧ ಬೆಳೆಯಲ್ಲ. ಸೊ ಕಾಡ್ ಜೊತೆಗೆ ಅಥವಾ ಎನ್ವೈರ್ಮೆಂಟ್ ಜೊತೆಗೆ ಒಂದು ಸಂಬಂಧ ಬೆಳೆಸಕ್ಕೆ ನಾವು ಕಾಡಿಗೆ ಇನ್ವೈಟ್ ಮಾಡ್ತೀವಿ. ನಾವು ನಿಮ್ ಕಾಡ್ ಬಗ್ಗೆ ಹೇಳ್ಕೊಡ್ತೀವಿ ಅಂದ್ರೆ ಯಾರೂ ಬರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಳ್ಳೆ ಆಕ್ಟಿವಿಟಿನ ಕೊಡ್ತೀವಿ. ಐಲ್ಯಾಂಡ್ ಕ್ಯಾಂಪಿಂಗ್ ಅಂತೀವಿ, ತುಂಬಾ ಖುಷಿ ಆಗ್ಬಿಡ್ತಾರೆ. ಅಥವಾ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ಲಾಂಗ್ ಡಿಸ್ಟೆನ್ಸ್ ಕ್ಯಾಂಪಿಂಗ್ ಹೋಗ್ತೀವಿ, ಅವಾಗ ಬರ್ತಾರೆ. ಬಂದಿದ್ಮೇಲೆ ನ್ಯಾಚುರಲ್ ಬೈ ಪ್ರಾಡಕ್ಟ್ ಏನು ಅಂದ್ರೆ ಕಾಡ್ ಬಗ್ಗೆ ಪ್ರೀತಿ ಬಂದೇ ಬರುತ್ತೆ. ಯಾಕಂದ್ರೆ ನೀವೇ ಯಾವುದೇ ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಒಂದು ಪುಸ್ತಕ ಓದಿದ್ರೆ ಆ ಮರನ ಕಡಿಯಕ್ ಬಂದಾಗ ನನ್ನ ಫ್ರೆಂಡ್ ಅದು ಅಂತ ನೀವು ಹೋಗಿ ಅದನ್ನ ರಿಯಾಕ್ಟ್ ಮಾಡ್ತೀರಾ. ಸೊ ಅಂತ ಸಂದರ್ಭ ಬಂದಾಗ ಕಾಡಿಗೆ ಬರೋಕ್ಕೆ ಒಂದು ಕಾರಣ ಸಿಗತ್ತೆ. ಕಾಡಿಗೆ ಬಂದಿದ್ಮೇಲೆ ಅಲ್ಲಿ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಆಕ್ಟಿವಿಟಿ ಮಾಡಿದ ಮೇಲೆ ಅದಾದ್ಮೇಲೆ ಅವ್ರಿಗೆ ಕನ್ಸರ್ವೇಷನ್ ಅನ್ನೋ ಒಂದು ಮೆಸೇಜ್ ಕೊಟ್ರೆ ಅವ್ರಿಗೆ ತಲುಪತ್ತೆ. ಇಲ್ಲ ಅಂದ್ರೆ ತಲುಪೋದು ತುಂಬ ಕಷ್ಟ, ಆ ಬಿಲೀಫ್ ಬರಲ್ಲ. ಸೊ ನಾವು ಕಾಡ್ ಒಳಗಡೆ ಜನನ ಕರೆಸಿ ಆಕ್ಟಿವಿಟಿ ಮಾಡಿಸ್ತೀವಿ. ಫಿಸಿಕಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಆಕ್ಟಿವಿಟಿ ಮಾಡ್ತಾ ಇದ್ದಂಗೆ ನಮ್ಮಲ್ಲಿ ಒಂದು ಶಕ್ತಿನ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಆ ಶಕ್ತಿನ ನಾವು ಪಾಸಿಟಿವ್ ಚೇಂಜ್ಗೆ ನಾವು ಯೂಸ್ ಮಾಡ್ಕೋಬಹುದು. ನೀವು ಹೇಳಿದ್ರಿ ಮೊದಲಿನ ದಿನಗಳಲ್ಲಿ ನಾವು 1 ವರ್ಷ ಬಂದಲ್ಲಿ ಇದ್ದಿದ್ದ ಜರಿ ಇರ್ಬೋದು ಅಥವಾ ಮರಗಳಿರ್ಬೋದು, ಅದರ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಜರಿ ಸಹ ಬರ್ತಾ ಇರ್ಲಿಲ್ಲ, ನಿಂತು ಹೋಗಿರ್ತಿತ್ತು, ಮರಗಳನ್ನು ಕಡಿತಾ ಇದ್ರು ಅಂತ. ಆ ಒಂದು ಬದಲಾವಣೆಗಳನ್ನ ನೀವು ಆವಾಗಲೇ ನೋಡಿದಿರಿ ಅಂತಂದ್ರೆ, ಈಗ ನಾವು ಈ ಸಿಟಿನಲ್ಲಿರೋರು ನಮ್ಮ ಒಂದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಮನೆಯಿಂದ ಹೊರಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಫೋಕಸ್ ಬರೀ ಎದುರುಗಡೆನೆ. ಈ ಕಡೆ ಮರ ಇತ್ತಾ ಅಥವಾ ಅದಿಲ್ವಾ, ಅಥವಾ ಈ ಕಡೆ ಇನ್ನೊಂದು ಮರ ಆಗಿದೆಯೋ ಅಥವಾ ಯಾರು ಬೆಳೆಸಿದಾರ ಅದನ್ನ ನೋಡೋಷ್ಟು ಪುರ್ಸತ್ತಿಲ್ಲ. ಪರಿಸ್ಥಿತಿ ಹಂಗಾಗಿದೆ. ಈಗ ಹೇಗಿದೆ ಮೇಡಮ್ ಪರಿಸ್ಥಿತಿ ನಿಮ್ಮ ಏರಿಯಾದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿ ಇದೆ? ನಮ್ಮ ಕ್ಯಾಂಪ್ಗೆ ಬಂದಾಗ ಅದೇ ಬಿಲೀಫು, ಅದೇ ಫೋಕಸ್ಸು. ಯಾಕಂದ್ರೆ ನಾವು ಪ್ಯಾಡಲ್ ಮಾಡ್ತಾ ಇರ್ತೀವಿ ಆಯ್ತಾ, ಬೇರೆದಕ್ಕೆ ಸಮಯ ಇರಲ್ಲ. ಸರ್ ಹೇಳಿದ್ರು ಇವಾಗ ಡಿಟಾಕ್ಸಿಫಿಕೇಶನ್, ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಅಂತ. ಫೋನ್ ಎತ್ತಕ್ಕೂ ಟೈಮ್ ಇರಲ್ಲ. ನೀವು ಪ್ಯಾಡಲ್ ಮಾಡ್ತಾ ಇರುವಾಗ ನೀವು ಫೋನ್ ತಗೊಂಡು ಹೋಗಿರಲ್ಲ. ಫಾರ್ ಎಕ್ಸಾಂಪಲ್ ನಾವು ದೊಡ್ಡ ಜಲಾಶಯದ ಹತ್ರ ನಮ್ಮ ಸೆಂಟರ್ ಇರೋದು. ಆ ಜಲಾಶಯನ ನಾವು ಬೇರೆ ಬೇರೆ ಆಕ್ಟಿವಿಟಿ ಯೂಸ್ ಮಾಡ್ತೀವಿ. ನಾವು ಪ್ಯಾಡ್ಲಿಂಗ್ ಎಲ್ಲ ಮಾಡ್ತೀವಿ. ಸೊ ಮಾಡ್ತಾ ಇರುವಾಗ ನಮ್ಗೆ ಅದಕ್ಕೆ ಸಮಯನೇ ಇರಲ್ಲ. ಸೊ ಆ ಫೋಕಸ್ ಅಂದ್ರೆ ಸುಮಾರು ಜನ ನಮ್ಮ ಹತ್ರ ಹೇಳಿದ್ದಾರೆ, ಹೊನ್ನೆಮರಡು ಬಂದಾಗ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆ ಕ್ಷಣಕ್ಕೆ ಮಾತ್ರ ಅವ್ರು ಜೀವನ ಮಾಡ್ತಾ ಇದ್ದಾರೆ. ದೇ ಲಿವ್ ಇನ್ ದ ಪ್ರೆಸೆಂಟ್. ಆ ಕ್ಷಣಕ್ಕೆ ಮಾತ್ರ ಅಲ್ಲಿರ್ತಾರೆ. ಸೊ ದಟ್ ಈಸ್ ವೆರಿ ಸ್ಪೆಷಲ್ ಅಂಡ್ ಯೂನಿಕ್ ಅಬೌಟ್ ಅವರ್ ಪ್ರೋಗ್ರಾಮ್. ಇನ್ನು ಮುಖ್ಯವಾಗಿ ನೀವು ನೀವು ಪ್ರಶ್ನೆ ಕೇಳ್ತಿದ್ದಾಗ ಒಂದು ಸಡನ್ ಆಗಿ ನನಗೆ ಬಂತು. ಯಾಕಂದ್ರೆ ಇಲ್ಲಿ ನಿಮ್ಮ ಒಂದು ಕ್ಯಾಂಪ್ಗೆ ಬರುವಂತವ್ರು ಬೇರೆ ಬೇರೆ ತರದ ಜನ. ಅಂದ್ರೆ ಈಗ ಒಂದು ಕಾರ್ಪೊರೇಟ್ ಆಕ್ಟಿವಿಟಿ ಅಂತಂದ್ರೆ ಅಲ್ಲಿ ಒಂದೇ ಮೈಂಡ್ ಸೆಟ್ ಮತ್ತೆ ಅದರ ಒಂದು ನಿಶ್ಚಿತ ಗುರಿ ಇರುತ್ತೆ.
ಆ ಒಂದು ಆಕ್ಟಿವಿಟಿ ಮಾಡೋದಕ್ಕೆ. ನಿಮ್ಮಲ್ಲಿ ಬರುವಂಥವರಿಗೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸ್ತರಗಳಿಂದ ಬರುವಂಥವ್ರು, ಅಲ್ಲಿ ಬಹಳಷ್ಟು ಸಮಾಜದ ಕೆಳಸ್ತರದಿಂದ ಬರುವಂಥವ್ರು ಇರ್ತಾರೆ, ಅತ್ಯಂತ ಸಮಾಜದ ಮೇಲ್ಸ್ತರದಿಂದ ಬರೋರು ಇರ್ತಾರೆ, ಮತ್ತು ಜನಸಾಮಾನ್ಯರು ಬರ್ತಾರೆ. ಇವರೆಲ್ಲರನ್ನು ಒಂದೇ ಒಂದು ಹಾರ್ಮೋನಿಯಲ್ಲಿ ತಗೊಂಡು ಹೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ? ನೇಚರ್ ಇಸ್ ಅನ್ ಈಕ್ವಲೈಸರ್. ನೇಚರ್ ಎದುರುಗಡೆ ಯಾರು ದೊಡ್ಡವರು ಚಿಕ್ಕವರು ಅಲ್ಲ. ಸೂರ್ಯ ನಮ್ಮ ತಲೆ ಮೇಲೆ ಬಿದ್ರೆ ಇವ್ರು ಕಾರ್ಪೊರೇಟ್ ಇಂದ ಬಂದಿದ್ದಾರೆ, ಇವ್ರ ಮೇಲೆ ಕಡಿಮೆ ಬೀಳ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ನಮ್ಮಲ್ಲಿ ಜಸ್ಟಿಸ್ ರತ್ನಕಲಾ ಅಂತ ಬಂದಿದ್ರು. ಅವ್ರಿಗೆ ನಮ್ಮ ಜಾಗದ ಬಗ್ಗೆ ಭಾರಿ ಪ್ರೀತಿ. ಅವರು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು, ಒಂದ್ ಬೋರ್ಡ್ ಹಾಕ್ಬಿಡಿ, ನಿಮ್ಮ ಪದವಿಗಳು ಇಲ್ಲೇ ಬಿಟ್ಟು ಒಳಗಡೆ ಬನ್ನಿ ಅಂತ. ಸೊ ನೇಚರ್ ಇಸ್ ಲೈಕ್ ದಟ್. ಅಂದ್ರೆ ಎಲ್ಲಾನು ಈಕ್ವಲೈಸ್ ಮಾಡುತ್ತೆ. ಅದರಲ್ಲಿ ಜನ ಮುಖ್ಯ, ಯಾರವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅಂದ್ರೆ ಈ ನಿಮ್ಮ ಕ್ಯಾಂಪ್ಗೆ ನೀವ್ ಹೇಳಿದ್ರಿ ಸಿಟಿನಲ್ಲಿದ್ದು ಕೆಲಸಗಳ ಮಧ್ಯೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅಂತ. ಆಸ್ ಅ ಟ್ರೀಟ್ಮೆಂಟ್ ಅಂತ ಹೇಳೇನು ಬರ್ತಾರಾ ಹುಡುಕೊಂಡು ನಮ್ಗೆ ಸ್ಟ್ರೆಸ್ ಆಗ್ಬೇಕು? ಹಾ, ಅಡ್ವೆಂಚರ್ ಥೆರಪಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅದನ್ನ ಕಾನ್ಸೆಪ್ಟ್ ನಾವು ಡೆವಲಪ್ ಮಾಡಿದೀವಿ. ಅಡ್ವೆಂಚರ್ ಮತ್ತೆ ಆಕ್ಟಿವಿಟಿ ಮೂಲಕ ಥೆರಪಿ ಮಾಡೋದು. ಅದರಲ್ಲಿ 2-3 ಕ್ರಾಸ್ ಸೆಕ್ಷನ್ಸ್ ನ ರೀಚ್ ಮಾಡ್ತೀವಿ. ಇವಾಗ ಸ್ಟ್ರೆಸ್ಡ್ ಔಟ್ ಸಿಟಿ ಫೋಕ್ ಇರ್ಬೋದು, ಸಿಟಿಯಿಂದ ಬರೋ ಸ್ಟ್ರೆಸ್ ಜನ ಇರ್ಬೋದು, ಮತ್ತೆ ಅಂಗವಿಕಲ ಮಕ್ಕಳು ಅಂದ್ರೆ ವಿಕಲಚೇತನರು, ಅವ್ರಿಗೆ ನೀರಲ್ಲಿ ಆಕ್ಟಿವಿಟಿ ಮಾಡ್ತಾ ಇರುವಾಗ ಹೈಡ್ರೋಥೆರಪಿ ಆಗ್ಬೋದು. ಸೊ ಅದು ಫಿಸಿಕಲ್ ಥೆರಪಿ. ಅಂದ್ರೆ ಫಿಸಿಯೋಥೆರಪಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಬರೀ ಒಂದ್ ಕೈ ಆಡಿಸ್ತಾ ಇರ್ತಾರೆ. ಸೊ ಇಟ್ಸ್ ಅ ವೆರಿ ಬೋರಿಂಗ್ ಆಕ್ಟಿವಿಟಿ. ಅಥವಾ ಒಂದು ಕಾಲು ಆಡಿಸ್ತಾ ಇರ್ತಾರೆ. ಅದು ಬರೀ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಹೋಲ್ ಮೈಂಡ್ ಅಂಡ್ ಬಾಡಿ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ನೀರಲ್ಲಿ ಈಜ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಒಂದು ವೀಕ್ ಇರುತ್ತೆ ಒಂದ್ ಕೈ ಅಂತ ಅನ್ಕೊಳ್ಳಿ, ಬಟ್ ಆ ಕೈ ಯೂಸ್ ಮಾಡಲಿಲ್ಲ ಅಂದ್ರೆ ಒಂದ್ ಡೈರೆಕ್ಷನ್ ಅಲ್ಲಿ ಹೋಗಕ್ಕಾಗಲ್ಲ. ಸೊ 2 ಕೈ ಯೂಸ್ ಮಾಡ್ಬೇಕಾಗತ್ತೆ ಈಜ್ತಾ ಇರುವಾಗ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಅದೇ ಥೆರಪಿ ಆಗ್ಬಿಡುತ್ತೆ. ಅನಿವಾರ್ಯತೆಯಿಂದ ಥೆರಪಿ. ಮತ್ತೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ, ಹ್ಯಾಪಿನೆಸ್ ಇಂದ ಮಾಡ್ತಾ ಇರ್ತಾರೆ. ಸೊ ಫಿಸಿಕಲ್ ಥೆರಪಿ ಆಗಿರ್ಬೋದು. ಬಟ್ ಮುಖ್ಯವಾಗಿರೋದೇನಂದ್ರೆ ಅವ್ರ ಒಳಗಡೆ ಇರೋ ಒಂದು ಕರೇಜ್ ಅಥವಾ ಎಬಿಲಿಟಿ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ವಿಕಲಚೇತನರಿಗೆ ಸಾಮಾನ್ಯ ಹೇಳ್ತಾನೆ ಹೋಗ್ತಾರೆ, ನಿಮ್ಗೆ ಇದಕ್ಕೆ ಆಗಲ್ಲ 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 ಅಂತ. ಬಟ್ ಇಲ್ಲೇನಾಗತ್ತೆ ಅಂದ್ರೆ ಮಾಡ್ಬೇಕಾ, ಆಯ್ತು ಆಗತ್ತೆ, ನಾವು ಸಪೋರ್ಟ್ ಮಾಡ್ತೀವಿ, ಬಾ ಹೋಗೋಣ, ಐಲ್ಯಾಂಡ್ ಹೋಗೋಣ. ವಿಜುವಲಿ ಇಂಪೇರ್ಡ್ ಅಂದ್ರೆ ದೃಷ್ಟಿಹೀನರು ಪ್ಯಾಡಲ್ ಮಾಡ್ಕೊಂಡ್ ಬಂದಿದ್ದಾರೆ ಐಲ್ಯಾಂಡ್ ಇಂದ ಮೇನ್ಲ್ಯಾಂಡ್ ವರ್ಗು. ಸೊ ಅಂತ ಅವಕಾಶಗಳು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದು ಬೇಕಾಗಿರೋ ಒಂದು ಸೆಟಪ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇನ್ನು ಸೇಫ್ಟಿ ಪರ್ಪಸ್ ಮಾತಾಡೋದಾದ್ರೆ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಈಗ ನಂದನ್ನೇ ತಗೊಳ್ಳೋದಾದ್ರೆ ನನಗೆ ಬರ್ಬೇಕಂತ ಆಸೆ ಇದೆ. ನಿಮ್ಮ ಮಾತುಗಳೆಲ್ಲ ಕೇಳಿ ನಾನು ಈ ಸಿಟಿಯಿಂದ ಒಂದ್ ವಾರ ಅಥವಾ 1 ತಿಂಗಳು ಬಂದ್ಬಿಡೋಣಪ್ಪ ಅನ್ನೋ ಫೋನ್ ಬದಿಗಿಟ್ಟು ಬರೋದಾದ್ರೆ ಸೇಫ್ಟಿ ಮೆಜರ್ಸ್ ಏನೇನು ನೀವು ತೆಗೆದುಕೊಳ್ಬೇಕಾಗತ್ತೆ ಮೇಡಮ್? ಯಾಕಂದ್ರೆ ಎಲ್ರಿಗೂ ಆ ಎಬಿಲಿಟಿ ಇರಲ್ಲ. ಅಥವಾ ಸಣ್ಣ ವಯಸ್ಸಿನವರು ಬರ್ತಾರೆ, ಮಿಡಲ್ ಏಜ್ ಅವರು ಬರ್ತಾರೆ, ಏಜ್ ಆದವರು ಬರ್ಬಹುದಂತ ಅನ್ಸುತ್ತೆ. ಅವ್ರಗಳಿಗೆ ನೀವು ಯಾವ ರೀತಿ ಸೇಫ್ಟಿ ವಿಷಯ ಮಾತಾಡಿದಾಗ 2 ತರದ ಸೇಫ್ಟಿ ನಾವು ಅಂದ್ರೆ 2-3 ತರದ ಸೇಫ್ಟಿ ನಾವು ಮಾತಾಡ್ತಾ ಹೋಗ್ಬೇಕಾಗತ್ತೆ. ಒಂದು, ನಮ್ಮ ಕ್ಯಾಂಪಲ್ಲಿ ಅಥವಾ ನಮ್ಮ ಪ್ರೋಗ್ರಾಮಲ್ಲಿ ಅಥವಾ ನಮ್ಮ ಕ್ಯಾಂಪಸ್ಸಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಮ್ಯೂಸಿಕ್ ಸಿಸ್ಟಮ್ಸ್ ಅಲೌಡ್ ಇಲ್ಲ. ಸ್ಮೋಕಿಂಗ್, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲೌಡ್ ಇಲ್ಲದೆ ಇರೋದು ಬರೀ ಅವರ ಸೇಫ್ಟಿಗೋಸ್ಕರ ಅಲ್ಲ, ಮತ್ತೆ ಬಂದಿರೋರು ಎಲ್ಲರ ಸೇಫ್ಟಿಗೂ ಕೂಡ, ಮತ್ತೆ ಅಲ್ಲಿ ಇರೋ ಪ್ರಾಣಿ ಪಕ್ಷಿಗಳ ಸೇಫ್ಟಿಗೂ ಕೂಡ, ಆ ಫಾರೆಸ್ಟಿನ ಸೇಫ್ಟಿಗೆ. ಯಾಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದಾಗ ಬರ್ಡ್ಸ್ ಎಲ್ಲ ಡಿಸ್ಟರ್ಬ್ ಆಗ್ತವೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಇಮೋಷನಲಿ ಅಂಡ್ ಸೈಕಾಲಜಿಕಲಿ ಸೇಫ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದೀವಿ. ಅದರಿಂದ ನಮ್ಮಲ್ಲಿ 65% ಪಾರ್ಟಿಸಿಪೇಷನ್ ವಿಮೆನ್. ಅಡ್ವೆಂಚರ್ ಆಕ್ಟಿವಿಟಿನಲ್ಲಿ 65% ಪಾರ್ಟಿಸಿಪೇಷನ್ ವಿಮೆನ್ ಅಂದ್ರೆ ಇಟ್ ಇಸ್ ಅ ಸ್ಟೇಟ್ಮೆಂಟ್. ಆಯ್ತಾ? ಸ್ಟೇಟ್ಮೆಂಟ್ ಆಗ್ಬಿಡೋದು. ಯಾಕಂದ್ರೆ ಎಷ್ಟೋ ಸ್ತ್ರೀ ಸಂಘಗಳಿಂದ ಹೆಣ್ಮಕ್ಳು ಬಂದಿದ್ದಾರೆ, ಅದಾದ್ಮೇಲೆ ಅವರ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಂದಾಗ ಸೈಲೆಂಟ್ ಆಗಿರ್ತಾರೆ, ಯಾರಪ್ಪ ಹೇಳಿದ್ರು ಅಂದ್ರೆ ಏನೂ ಹೇಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಮ್ಮ ಫಸ್ಟ್ ಕಾರ್ಯಕ್ರಮಕ್ಕೆ ಬಂದಿದ್ರು, ಆಮೇಲೆ ನಾನು ಬರ್ತಾ ಇದ್ದೀನಿ. ಸೊ ಅದು ಇಟ್ ಇಸ್ ಚೇಂಜಿಂಗ್ ದ ಹೋಲ್ ಥಿಂಗ್, ಟರ್ನಿಂಗ್ ಇಟ್ಸ್ ಆನ್ ಇಟ್ಸ್ ಹೆಡ್ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ವಿಮೆನ್ ತುಂಬಾ ಸೇಫ್ ಅನುಭವಿಸ್ತಾರೆ. ಅದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಜಾಸ್ತಿ ಬರ್ತಾನೆ ಇರ್ತಾರೆ. ಸೊ ನೀವು ಬಾರಿ ವೆಲ್ಕಮ್. ಅಂದ್ರೆ ಈ ಪ್ರಕೃತಿ, ನೀವು ಮಹಿಳಾ ಸಬಲೀಕರಣದ ಬಗ್ಗೆ ಹೇಳ್ತಿದ್ದೀರಿ, ಅದರಲ್ಲಿ 65% ಹೆಣ್ಮಕ್ಳು ಬರ್ತಾರೆ ಅಂತ ಹೇಳಿ ಬಂದಾಗ, ಮಹಿಳಾ ಸಬಲೀಕರಣ ಅಂದ್ರೆ ಈಗ ನಾವು ನೋಡುವಂತಹ ಒಂದು ಈ ರೀತಿಯ ಕ್ಯಾಂಪ್ಗಳು ಅದು ಮೋಜು ಮಸ್ತಿಗೆ ಸೀಮಿತ ಅನ್ನುವಂಥದ್ದು ಬಹಳಷ್ಟು ಕಡೆ ನಾವು ನೋಡುವಂಥದ್ದು.
ಆದ್ರೆ ಇಲ್ಲಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ಸ್ತರಗಳಿಂದ ಬರುವಂತಹ ಹೆಣ್ಮಕ್ಳು ಅವರಿಗೆ ಮಹಿಳಾ ಸಬಲೀಕರಣ ಮಾಡ್ಲಿಕ್ಕೆ ಹೋದಾಗ ಹೇಗೆ ಸಾಧ್ಯ ಆಗುತ್ತೆ ಅದು? ಅಂದ್ರೆ ಅವರಲ್ಲಿರುವಂತಹ ಒಂದು ಶಕ್ತತೆಯನ್ನು ಹೊರತರೋದಕ್ಕೆ ನೀವು ಪ್ರಯತ್ನ ಮಾಡ್ತಿರ್ತೀರಿ, ಅಲ್ಲಿ ಅವರಿಗೆ ಹೊಸ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ತಿರೋ ಅಥವಾ ಅವರೇ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೋ? ನಾವು ಹೇಳಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಕಮರ್ಷಿಯಲ್ ಆರ್ಗನೈಸೇಷನ್ ಅಲ್ಲ. ಸೊ ಅದರಿಂದ ನಮ್ದು ಮೌಜು ಮಸ್ತಿ ಹ್ಯಾಪಿನೆಸ್ ಇದೆ, ಬಟ್ ಮೌಜು ಮಸ್ತಿ ಇಲ್ಲ. ಸೊ ಅದು ಟರ್ಮಿನಾಲಜಿ ರಾಂಗ್ ಆಗತ್ತೆ. ಕಲಿಕೆ ಇದೆ. ಸೊ ಮಹಿಳಾ ಸಬಲೀಕರಣದಲ್ಲಿ ನಾವು ಹೇಳ್ಬೇಕು ಅಂದ್ರೆ ಸಾಕಷ್ಟು ಕ್ರಾಸ್ ಸೆಕ್ಷನ್ ಆಫ್ ವಿಮೆನ್ ನಾವು ಮೀಟ್ ಮಾಡಕ್ ಸಾಧ್ಯ ಆಗಿದೆ. ಹಳ್ಳಿ ಜನ ಬರ್ತಾರೆ, ಆಯ್ತಾ, ಬೇರೆ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಆಕ್ಚುಲಿ ಹಳ್ಳಿ ಹೆಣ್ಮಕ್ಳು ಬಂದಾಗ ಒಂದು ವನಸ್ತ್ರೀ ಅಂತ ಒಂದು ಸಂಸ್ಥೆ ಇದೆ, ಹೊನ್ನವಾಡಿಂದ ಸ್ವಲ್ಪ ದೂರ ಸಿರ್ಸಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಆ ಸಂಸ್ಥೆನಲ್ಲಿ ಎಲ್ಲಾ ತರ ಹೆಣ್ಮಕ್ಳು ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಪ್ಪರ್ ಕ್ಲಾಸ್, ಮತ್ತೆ ಟ್ರೈಬಲ್ ವಿಮೆನ್, ಮತ್ತೆ ಬೇರೆ ಜನ ಎಲ್ಲರೂ ಜೊತೆಗೆ ಅವರು ಸೀಡ್ಸ್ ನ ಸೇವ್ ಮಾಡ್ತಾರೆ. ಸೀಡ್ ಸೇವಿಂಗ್ ಕೋಆಪರೇಟಿವ್ ಇಲ್ಲೆಲ್ಲ ಮಲ್ನಾಡ್ ಮೇಲ ಎಲ್ಲ ಮಾಡ್ತಾರೆ. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಲೀಡರ್ಶಿಪ್ ಮಾಡ್ಯೂಲ್ ಅಂತ ಒಂದು ಮಾಡಿದ್ವಿ. ಸೊ ಲೀಡರ್ಶಿಪ್ ಮಾಡ್ಯೂಲ್ ಮಾಡಿದಾಗ ಅವರು ನೀರಲ್ಲಿ ಈಜಿದ್ರು, ದೋಣಿ ಮಾಡಿದ್ರು. ಸೊ ಬೇರೆ ಬೇರೆ ಎಬಿಲಿಟಿ ಲೆವೆಲ್ಸ್ ಬೇರೆ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಟ್ರೈಬಲ್ ವಿಮೆನ್ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಮತ್ತಿಘಟ್ಟದಿಂದ ಸಿದ್ದಿ ಹೆಣ್ಮಕ್ಳು ಬಂದಿದ್ರು. ಸೊ ಲಕ್ಷ್ಮೀ ಸಿದ್ದಿ ಅನ್ನೋರು ಪ್ಯಾಡಲ್ ಮಾಡ್ತಾ ಇರುವಾಗ ಅವರು ಒಂದು ವಿಷಯ ಹೇಳಿದ್ರು, ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವ್ರಿಗೆ. ಏನಾಯ್ತಮ್ಮ ಅಂತ ಕೇಳಿದೆ. ಅಕ್ಕ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ, ದೋಣಿ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರು. ಹೌದಾ, ದೋಣಿ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಅವ್ರೂ ನಿನ್ನಷ್ಟೇ ಸರಿಯಾಗಿ ಮಾಡ್ಬೇಕು, ಇಲ್ಲ ನೀನ್ ಅವರಷ್ಟೇ ತಪ್ಪು ಮಾಡ್ಬೇಕು ಅಂತ. ಅಂದ್ರೆ ಆ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ ಬರ್ಬೇಕಾಗತ್ತೆ. ಮ್ಯಾಚ್ ಬರ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ. ಅಂದ್ರೆ ಅದ್ ನಾವು ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ. ವಿ ನೀಡ್ ಟು ಕನೆಕ್ಟ್ ಅಂಡ್ ವಿ ನೀಡ್ ಟು ಆ ರೀತಿ ನಾವು ಬಿಲ್ಡ್ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ದೋಣಿ ಮಾಡಿದ್ರು, ಕ್ಯಾಂಪ್ ಮಾಡಿದ್ರು. ರಾತ್ರಿ ಕ್ಯಾಂಪ್ ಹೋಗಕ್ಕೆ ತುಂಬಾ ರೆಸಿಸ್ಟೆನ್ಸ್ ಇತ್ತು. ನಾವು ಹೆಣ್ಮಕ್ಳು ಒಬ್ಬರೇ ಹೋಗ್ಬೇಕಾ, ಅಲ್ಲೇನಾದ್ರೂ ಪ್ರಾಣಿ ಬಂದ್ಬಿಟ್ರೆ ಹೇಗೆ, ರಾತ್ರಿ ಅಲ್ಲೇ ಉಳಿಬೇಕಾ, ಆ ಥರದ್ದು ತುಂಬಾ ರೆಸಿಸ್ಟೆನ್ಸ್ ಇತ್ತು. ಬಟ್ ನಾವು ಅದನ್ನ ನಿವಾರಿಸ್ಕೊಂಡು ಹೋದ್ರು. ಹೋಗಿದ್ಮೇಲೆ ಕ್ಯಾಂಪ್ ಫೈರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಸಿದ್ದಿ ಹೆಣ್ಮಕ್ಳು ಹಾಡು ಹೇಳಿದಾಗ ವಿ ಕುಡ್ ನಾಟ್ ಸ್ಟಾಪ್ ಡ್ಯಾನ್ಸಿಂಗ್ ಅಂತಾರಲ್ಲ, ಆ ಥರ ಆ ಬೀಟ್ಗೆ ನಾವು ಡ್ಯಾನ್ಸ್ ಮಾಡಲೇಬೇಕಾಗತ್ತೆ. ಅದೆಲ್ಲ ಆಗಿದ್ಮೇಲೆ ವಾಪಸ್ ಬಂದ್ರು. ಕಲಿಕೆ ಹೊಸ ಕಲಿಕೆ ಆಯ್ತು. ಕಲಿಕೆ ಆಗಿದ್ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಆ ಕ್ಯಾಂಪ್ ತುಂಬಾ ಎಫೆಕ್ಟಿವ್ ಆಗಿತ್ತು. 2-3 ಎಕ್ಸಾಂಪಲ್ ಹೇಳ್ತೀನಿ. ಒಬ್ರು ಅದರಲ್ಲಿ ತುಂಬಾ ರೆಸಿಸ್ಟ್ ಮಾಡಿದವರು ಕ್ಯಾಂಪ್ಗೆ ಹೋಗಕ್ಕೆ, ವಾಪಸ್ ಬಂದಿದ್ಮೇಲೆ ಅದೇ ನಾನು ಇದನ್ನೇ ಮಾಡಿದ್ದೀನಲ್ಲ ಅಂತ ಅವರ ಸಂಸ್ಥೆ ಮೂಲಕ ಲ್ಯಾಂಡ್ ಅಂಡ್ ಲೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ರು. ಶಿಟುಕಪ್ ಫೋಟೋಗ್ರಫಿ ತಗೊಂಡು ಅವರು ಆ ಟೀಮ್ಗೆ ಅಫಿಷಿಯಲ್ ಫೋಟೋಗ್ರಾಫರ್ ಆದಂಗೆ ಆಗ್ಬಿಟ್ಟಿದ್ದಾರೆ. ಅದೇ ರೀತಿ ಇನ್ನೊಬ್ರು ಅವ್ರ ಮಗಳಿಗೆ ಒಳ್ಳೆ ಮಾರ್ಕ್ ಬಂದಿತ್ತು, ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅವ್ರಿಗೊಂದು ಆಸೆ ಇತ್ತು. ಇಂಜಿನಿಯರಿಂಗ್ ಹೋಗ್ತಾ ಇರುವಾಗ ಒಳ್ಳೆ ಮಾರ್ಕ್ ಬಂದೈತೆ, ಫ್ಯಾಮಿಲಿನಲ್ಲಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಡಿಸಿಷನ್ ತಗೊಂಡು ನಾನು ಬರ್ತೀನಿ ನಿನ್ನ ಜೊತೆಗೆ, ನಾನು ನಿನ್ನ ಈ ಪ್ರಾಸೆಸ್ನ ಫೆಸಿಲಿಟೇಟ್ ಮಾಡ್ತೀನಿ. ನನ್ನ ಹತ್ರ ಬಂದು ಹೇಳಿದ್ರು, ಮೊದಲನೇ ಬಾರಿ ನಾನು ಊರಿಂದ ಆಚೆ ಹೋಗಿ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೀನಿ ಅಂತ. ಬಟ್ ಸಣ್ಣ ಸಣ್ಣ ಬದಲಾವಣೆಗಳಾಗ್ತಾ ಹೋಗುತ್ತೆ. ಇನ್ನೂ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಹಳ್ಳಿಗಳಿಂದ ಬಂದಿದ್ದೀರಾ, ನಿಮಗೆ ಗೊತ್ತಿದೆ. ರೋಡ್ ಎಂಡ್ಗೆ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಹಾಲು ಕೊಡಕ್ಕೆ ಹೋಗ್ತಾರೆ ಡೈರಿಗೆ. ಯಾವುದೋ ಸಂದರ್ಭಕ್ಕೆ ಅವರ ಫ್ಯಾಮಿಲಿಯಲ್ಲಿ ಅವರ ಮನೆಯವರು ಅಲ್ಲಿ ಇರಲಿಲ್ಲ. ಒಂದು ವಾರ ಏನೋ ಮಗನ ನೋಡ್ಕೋಬೇಕಾಗಿತ್ತು ಹಾಸ್ಪಿಟ್ಲಲ್ಲಿ. ಸೊ ಅವರು ಹಾಲು ಕೊಡಕ್ಕೆ ಹೋದಾಗ ಪಕ್ಕದ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ಹಾಲು ತಗೊಂಡು ಹೋಗಿ ಅಲ್ಲಿ ಕೊಟ್ಬಿಡಿ ಅಂತ. ಅವ್ರು ಏನೋ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಅವರು TVS ನೋಡ್ತಾ ಇದ್ರು. ಅಲ್ಲಿ ನಾನು ಹೊನ್ನೆಮರಡು ದೋಣಿ ನಡೆಸಿದಿನ, ಈ TVS ಯಾಕೆ ಓಡ್ಸಕ್ಕಾಗಲ್ಲ ಅಂತ TVS ಓಡಿಸ್ಬಿಟ್ರು. ಅದೊಂದು ಸ್ಟೇಟ್ಮೆಂಟ್ ಆಗ್ಬಿಡ್ತು ಊರಲ್ಲಿ. ಮತ್ತೆ ಆ ಪರ್ಸನ್ಗೆ, ಆ ವುಮನ್ಗೆ ಇಟ್ ವಾಸ್ ಅ ಫ್ರೀಡಮ್, ಆಯ್ತಾ, ಖುಷಿ ಆಗ್ಬಿಡ್ತಾರೆ. ಸೊ ಆ ಥರ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಮತ್ತೆ ಜೊತೆಗೆ ಕೆಲಸ ಮಾಡೋದಾಗಿರ್ಲಿ, ಒಂದು ಕುಟುಂಬದ ಥರ ಕೆಲಸ ಮಾಡೋದಾಗಿರ್ಲಿ, ಅದು ಮಾಡಿದ್ದಾರೆ. ಸೊ ಇಲ್ಲೂ ಆಗಿರ್ಲಿ, ಅದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಕಮ್ಯುನಿಟಿ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಆ ಥರ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಅಂಗವಿಕಲ ಮಕ್ಕಳು ಬಂದಾಗ ಒಂದು ಸಮನ್ವಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ನೀರಲ್ಲಿ ಈಜೆಲ್ಲ ನಾನು ಒಲ್ಲೆ ಅಂತ ಇದ್ದೆ, ಆದ್ರೆ ಈಜಿದ ಮೇಲೆ ತುಂಬಾ ಖುಷಿ ಆಯ್ತು ಅಂತ. ಸೊ ಅದು ಚೇಂಜ್ ಆಗತ್ತೆ. ಆ ಕ್ಯಾಂಪ್ಗೆ ಬಂದು ಆಚೆ ಹೋಗೋ ಅಷ್ಟೊತ್ತಿಗೆ ಒಂದು ಬದಲಾವಣೆ ಆಗ್ಬಿಟ್ಟಿರುತ್ತೆ. ಚೇಂಜ್ಡ್ ಪರ್ಸನ್ ಆಗ್ಬಿಡ್ತೀರಾ. ಆ ಬದಲಾವಣೆಯನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಯೂಸ್ ಮಾಡ್ತಾ ಹೋದ್ರೆ
ಅದೇ ಅವ್ರದೇ ಅವೇರ್ನೆಸ್. ನಾವು ಹೇಳ್ಕೊಡೋದು ಅಂತ ನಾವು ಹೇಳಕ್ಕಾಗಲ್ಲ, ಅವರಲ್ಲಿ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ಮೇಡಮ್, ಈಗ ಒಬ್ರು ಬರೋದಕ್ಕೆ, ಈಗ ನಮ್ಮ ಕಾರ್ಯಕ್ರಮ ನೋಡಿ ಯಾರು ಪ್ರೋತ್ಸಾಹಗೊಂಡು ಬರೋದಾದ್ರೆ, ಕ್ರೈಟೀರಿಯಾ ಅಂತ ಮಾತಾಡೋದಾದ್ರೆ, ಅಥವಾ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು ಅನ್ನೋದಾದ್ರೆ ಏನಿರಬೇಕು ಮುಖ್ಯವಾಗಿ? ಒಂದು ಮೆಂಟಲ್ ಪ್ರಿಪೇರ್ಡ್ನೆಸ್ ಇರಬೇಕು. ಸಿಂಪಲ್ ಆಗಿ ಜೀವನ ಮಾಡಕ್ಕೆ ರೆಡಿ ಆಗಿರಬೇಕು, ಕಾಡನ್ನ ಕಾಪಾಡಕ್ಕೆ ರೆಡಿ ಆಗಿರಬೇಕು, ನೆಲದ ಮೇಲೆ ಮಲ್ಗಕ್ಕೆ ರೆಡಿ ಆಗಿರಬೇಕು, ಬಾವಿಯಿಂದ ನೀರು ಸೇದಕ್ಕೆ ರೆಡಿ ಆಗಿರಬೇಕು, ಸ್ವಂತ ತೊಟ್ಟೆ ತೊಳೆಯಕ್ಕೆ ರೆಡಿ ಆಗಿರಬೇಕು, ನಮ್ಮ ಕೆಲಸ ನಾವೇ ಮಾಡಕ್ಕೆ ರೆಡಿ ಆಗಿರಬೇಕು. ಅಷ್ಟಿದ್ರೆ ಯಾರು ಬೇಕಾದರೂ ಬರ್ಬೋದು. ನಮ್ಮಲ್ಲಿ 6 ವರ್ಷದ ಮಕ್ಕಳಿಂದ ಹಿಡಿದು 69 ವರ್ಷದ ವಯಸ್ಸಾಗಿರೋರ್ವರೆಗೂ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲ ಏಜ್ ಅವ್ರಿಗೂ ಸೇಮ್ ಆಕ್ಟಿವಿಟೀಸ್ ಏನೇ ಇರುತ್ತಾ? ಮಾಡೋಕ್ಕಾಗತ್ತಾ ಅವ್ರ ಕೈಲಿ? ಆಕ್ಟಿವಿಟೀಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಕ್ಟಿವಿಟಿ, ಇದು ಪಿಲ್ ಅಲ್ಲ ಆಯಿತಾ, ಸ್ಟ್ಯಾಂಡರ್ಡ್ ಆಕ್ಟಿವಿಟಿ ಅಲ್ಲ. ಸೊ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಒಂದು ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಿ ಅದ್ರ ಪೇಸಲ್ಲಿ ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಮಕ್ಕಳಿದ್ರೆ ಅವ್ರ ಪೇಸಲ್ಲಿ ನಾವು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ. ಮತ್ತು ಅವ್ರಿಗೆ ಬೇಕಾಗಿರೋ ನೇಚರ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಸೊ ಕಾಡು ಬಗ್ಗೆ ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋದು, ಅವ್ರಿಗೆ ಕುತೂಹಲ ಜಾಸ್ತಿ ಇರುತ್ತೆ. ಈ ಮರ ಯಾವುದು, ಈ ಗಿಡ ಯಾವುದು, ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಬೇಕಾಗತ್ತೆ. ಯಾವುದೋ ಒಂದು ಹುಳನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೂ ಒಂದು ಸಮಯ ಮಾಡಿಕೊಡ್ಬೇಕಾಗತ್ತೆ. ಆದರೆ ದೊಡ್ಡವ್ರಿಗೆ ನೆಕ್ಸ್ಟ್ ಏನು ಅಂತ ಇರ್ತಾರೆ. ಸೊ ಅವ್ರಿಗೆ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಮತ್ತು ಯಾವ ಕಾರಣದಿಂದ ಬರ್ತಾರೆ ಆ ಕಾರಣದಿಂದ ನಾವು ಆ್ಯಕ್ಟಿವಿಟಿ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಔಟ್ಬೌಂಡ್ ಟ್ರೈನಿಂಗ್ ಮಾಡ್ತೀವಿ ಕಂಪನೀಸ್ಗೆ. ಸೊ ಅವ್ರು ಮುಂಚೆನೇ ಸ್ಯಾಂಡ್ವಿಚ್ ಡಿಸೈನಲ್ಲಿ ಮುಂಚೆನೇ ಎಕ್ಸ್ಪ್ರೆಸ್ ಮಾಡಿರ್ತಾರೆ, ನಮ್ಗೆ ಈ ಥರ ರಿಸಲ್ಟ್ ಬೇಕು ಈ ಕಾರ್ಯಕ್ರಮದಿಂದ, ಅವ್ರಿಗೆ ಆಗಲ್ಲ, ಅವ್ರಿಗೆ ಆಗೋ ಥರ ಮಾಡ್ರಿ ಅಂತ ಹೇಳಿರ್ತಾರೆ. ಸೊ ಅವರಲ್ಲಿ ಏನೋ ಫ್ರಿಕ್ಷನ್ ಇದೆ, ಆ ಫ್ರಿಕ್ಷನ್ನ ಹೊರತರಿ ಅಂತಾರೆ. ಸೊ ನಾವು ಆ ಆ್ಯಕ್ಟಿವಿಟೀಸ್ ಮೂಲಕ ಅದನ್ನು ತಂದು ಹೋಗ್ತಾ ಇರ್ತೀವಿ. ಅಥವಾ ಟೀಮಾಗಿ ಕೆಲಸ ಮಾಡೋದು ಆಗಿರಲಿ, ಅಥವಾ ಜೊತೆಗೆ ಎಫೆಕ್ಟಿವ್ ರೆಸ್ಪಾನ್ಸಿಬಲ್ ಬಿಹೇವಿಯರ್. ನಾವು ರೆಸ್ಪಾನ್ಸಿಬಲ್ ಟೂರಿಸಮ್ ಮಾಡ್ತಾ ಇರೋದು. ನಮ್ಮಲ್ಲಿ ಕಸ ಹಾಕಕ್ಕೆ ಬಿಡಲ್ಲ, ನಮ್ಮ ಎಕ್ವಿಪ್ಮೆಂಟ್ನ ನಾವು ಸೇಫಾಗಿ ನೋಡ್ಕೋಬೇಕು. ರೀಸೆಂಟಾಗಿ ಒಂದು ಕಾರ್ಪೊರೇಟ್ ಔಟ್ಬೌಂಡ್ ಎಕ್ಸ್ಪೆಡಿಷನ್ ಅಂದರೆ ಹೊನ್ನೆಮರಡಿಂದ ಹೊಸನಗರಕ್ಕೆ ಹೋಗ್ತಾ ಇರುವಾಗ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ಯಾಡಲ್ನ ನೀರಲ್ಲಿ ಬಿಟ್ಬಿಟ್ರು. ಪ್ಯಾಡಲ್ನ ನೀರಲ್ಲಿ ಬಿಟ್ಬಿಟ್ಟು ಅದು ಮುಳುಗೋಯ್ತು ಆಯಿತಾ. ಪ್ಯಾಡಲ್ ಮುಳುಗೋಯ್ತು, ನಮಗೆ ಸಿಕ್ಕಲಿಲ್ಲ. ಸೊ ಒಂದು ಬೋಟಲ್ಲಿ ಪ್ಯಾಡಲ್ ಇಲ್ಲದೆ ಆಯಿತು. ಪ್ಯಾಡಲ್ ಇಲ್ಲದೆ ಇರುವಾಗ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಆ ಬರ್ಡನ್ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಇಫ್ ಯು ವಾಂಟ್ ಟು ಬಿ ನೀವು ಕೇರ್ಫುಲ್ ಆಗಿರಬೇಕು ಅಂದರೆ ನಿಮ್ಮ ಎಕ್ವಿಪ್ಮೆಂಟ್ನ ನೀವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಸೊ ಆ ಥರದ್ದು ಒಂದು ರಿಯಲೈಸೇಷನ್ ಬರ್ತಾ ಹೋಗುತ್ತೆ. ಸೊ ಯಾವ ಕಾರ್ಯಕ್ರಮದಿಂದ ಯಾವ ರಿಸಲ್ಟ್ ಬೇಕು ಅದರ ತಕ್ಕನಾಗೆ ನಾವು ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ಪ್ರಕೃತಿ ಉಳಿಸೋದು ನಿಮ್ಮ ಮೂಲ ಉದ್ದೇಶನೋ, ಅಥವಾ ಜನರನ್ನ ಪ್ರಕೃತಿಗೆ ಹತ್ರ ತರೋದು ನಿಮ್ಮ ಉದ್ದೇಶನೋ, ಅಥವಾ ಇವೆಲ್ಲದರ ಮುಖಾಂತರ ಜನರಲ್ಲಿ ಒಂದು ಮಾನಸಿಕ ಸ್ವಾಸ್ಥ್ಯ ಮೂಡಿಸೋದು ಉದ್ದೇಶನೋ? ಎಲ್ಲನೂ. ಸೊ ಪ್ರಕೃತಿಗೆ ಬಂದಾಗ ಪ್ರಕೃತಿ ಬಗ್ಗೆ ಪ್ರೀತಿ ಬರುತ್ತೆ. ಸೊ ನಾವು ಆ್ಯಕ್ಟಿವಿಸಮ್ ಮಾಡ್ತಾ ಇಲ್ಲ, ಬಟ್ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಫಾರ್ ಎಕ್ಸಾಂಪಲ್ ಕುದುರೆಮುಖಲ್ಲಿ ಅಯನ್ ಓರ್ ಸ್ಟಾಪ್ ಮಾಡಿದಾಗ ಅವಾಗೇನಾಯಿತು ಅಂದರೆ ನಮ್ಮ ಕಾರ್ಯಕ್ರಮ ನಾವು 1985ಇಂದ 1988-89ವರೆಗೂ ಕುದುರೆಮುಖಲ್ಲೇ ಸಾಕಷ್ಟು ಚಾರಣದ ಕಾರ್ಯಕ್ರಮ ಮಾಡಿದ್ವಿ. ಸೊ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರೋ ಜನ ಅವರು ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ಟೇಕಪ್ ಮಾಡಿ ಅದನ್ನು ಆ್ಯಕ್ಟಿವಿಟಿನ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಜನನ ಪ್ರಕೃತಿ ಹತ್ರ ಕರ್ಕೊಂಬರೋದು, ಪ್ರಕೃತಿನ ಉಳಿಸೋದು ಮತ್ತು ಆ ಸಂಬಂಧ ಕಲ್ಪಿಸೋದು ಎಲ್ಲನೂ ನಮಗೆ ಮುಖ್ಯನೇ, ಎಲ್ಲನೂ ನಮ್ಮ ಉದ್ದೇಶನೇ. ಈ ಪ್ರಕೃತಿ ಉಳಿಸೋ ನಿಟ್ಟಿನಲ್ಲಿ ಕಾರ್ಬನ್ ಕಡಿಮೆ ಇರೋಂಥ ಕಾರ್ ಉಪಯೋಗಿಸ್ತಿರಬಹುದು, ಅದೊಂದು ಉದಾಹರಣೆ. ಆಮೇಲೆ ಟಿವಿ, ಫ್ರಿಡ್ಜ್ ಯಾವ ನೀವು ಮಾತಾಡ್ತಾ ಹೇಳಿದ್ರಿ ಆಗಲೇ, ಯಾವನ್ನೂ ನಾನು ಬಳಸ್ತಾ ಇಲ್ಲ ಅಂತ. ಈಗಿನ ನಮ್ಮ ಸಿಟಿದೇ ಇರ್ಬೋದು, ಈಗ ಹಳ್ಳಿಗಳಲ್ಲೂ ಎಲ್ಲರ ಮನೆಯಲ್ಲೂ ಟಿವಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಅಟ್ ದ ಸೇಮ್ ಟೈಮ್ ಫ್ರಿಡ್ಜು, ವಾಷಿಂಗ್ ಮಿಷಿನು, ಅವ್ರವ್ರಿಗೆ ಏನೇನು ಸೌಕರ್ಯಗಳಿದ್ರೆ ಆರಾಮಾಗುತ್ತೆ ಅದನ್ನೆಲ್ಲವನ್ನು ಎಲ್ಲರೂ ಮಾಡ್ಕೊತಾ ಇದ್ದಾರೆ. ಅದೆಲ್ಲವನ್ನು ಬಿಟ್ಟಿರಬಹುದಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಉತ್ತರ ಕೊಡೋದು ನಮ್ಮಂತವ್ರಿಗೆ ಕಷ್ಟ ಆಗುತ್ತೆ. ಅದು ಹೇಗೆ ಸಾಧ್ಯ ಆಗ್ತಾ ಇದೆ? ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ತುಂಬ ಚಿಕ್ಕದು. ಕಾರ್ಬನ್ ಫುಟ್ ಪ್ರಿಂಟ್ ಅಂದರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದಾಗಿರಲಿ, ಬೇರೆ ಈ ಥರ ಟೆಲಿವಿಷನ್, ರೆಫ್ರಿಜರೇಟರ್ ಯಾವುದು ಕಾರ್ಬನ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಅದನ್ನು ಯೂಸ್ ಮಾಡೋದು ತುಂಬ ಕಡಿಮೆ. ನಮ್ಮ ಸೆಂಟ್ರಲ್ಲಿ ಟಿ ವಿನೂ ಇಲ್ಲ, ಫ್ರಿಜ್ಜು ಇಲ್ಲ. ಬಾವಿಯಿಂದ ನೀರನ್ನ ಸೈಫನ್ ಮಾಡಿ ನಮಗೆ ಕಿಚನಿಗೆ ರೀಚ್ ಆಗುತ್ತೆ. 6 ತಿಂಗಳು ನಮಗೆ ಆ ಥರ ಬದುಕ್ಬೋದು. ಇನ್ನು 6 ತಿಂಗಳು ನಾವು ನೀರು ಪಂಪ್ ಮಾಡಬೇಕಾಗುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದೀವಿ, ಅಂದರೆ ವೆರಿ ಸ್ಮಾಲ್. ಸೊ ಆ ಥರ ಆದಾಗ ನನಗೆ ಸಾಕಷ್ಟು ಜನ ಕೇಳಿದ್ದಾರೆ,
ನಾವು ಕಾರ್ಬನ್ ಫುಟ್ ಪ್ರಿಂಟ್ ಹೆಚ್ಚೋ ಅಂತ ಕಾರ್ಯಕ್ರಮ ಏನು ಯೂಸ್ ಮಾಡ್ತೀರಂತ ನಾನು ಕಾರ್ ಯೂಸ್ ಮಾಡ್ತೀನಪ್ಪ, ಯಾಕಂದರೆ ಅಲ್ಲಿಂದ ಆಚೆ ಹೋಗಕ್ಕೆ ನನಗೆ ಕಾರ್ ಬೇಕು. ಸೊ ಅದರಿಂದ ಕಾರ್ಬನ್ ಫುಟ್ ಪ್ರಿಂಟ್ ನಂದು ಹೆಚ್ಚಾಗ್ತಾ ಇದೆ ಅಂತ ಕಾರ್ ಯೂಸ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಆಗಿ ಜೀವನ ಮಾಡಬೇಕಾಗತ್ತೆ. ನಾವು ಎಕ್ಸಾಂಪಲ್ ತೋರಿಸಿ ಇದು ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್, ಇದು ಪಾಸಿಬಲ್ ಇದೆ, ಇದು ಮಾಡ್ಬೋದು ಅಂತ ನಾವು ಜನಕ್ಕೆ ತೋರಿಸಿದ್ರೆ ಆವಾಗ ಅವರು ಅದನ್ನು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಟ್ರೈಯೂ ಮಾಡೋಕ್ಕಾಗಲ್ಲ, ಅಂದರೆ ಇದು ಬೇಕೇ ಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಬ್ಬರು US ಇಂದ ಬಂದರು. US ಇಂದ ಬಂದಾಗ ಅವರು ಯಾವುದೋ ಕಾರಣದಿಂದ ಇಂಡಿಯಾಗೆ ಅವರು ಮೂವ್ ಆಗಬೇಕಾಗಿತ್ತು. ಅವ್ರಿಗೆ ತುಂಬ ಅಸಮಾಧಾನ ಇತ್ತು, ಭಯ ಇತ್ತು, ಹೆಂಗೆ ಇಲ್ಲಿ ಜೀವನ ಮಾಡೋದು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಅಂತ. ಅವ್ರ ಫ್ರೆಂಡ್ ಒಬ್ಬರು ನಮ್ಮ ಹೊನೆಮಡು ಕರ್ಕೊಂಬಂದು ಅಲ್ಲಿ ಒಂದು 3 ದಿವಸದ ಕಾರ್ಯಕ್ರಮ ಬಿಟ್ಟರು. 3 ದಿವಸದ ಕಾರ್ಯಕ್ರಮ ಬಿಟ್ಮೇಲೆ ಅಯ್ಯೋ ಲೈಫ್ ಇಸ್ ಸೋ ಸಿಂಪಲ್, ಇಷ್ಟೇನಾ ಜೀವನ ಅಂತ ಪಾಟ್ ಅಂತ ಹೋಗಿ ಡಿಸಿಷನ್ಸ್ ಮಾಡ್ಕೊಂಡು ಇಂಡಿಯಾಗೆ ವಾಪಸ್ ಬಂದುಬಿಟ್ರು. ಸೊ ಆ ಥರದ್ದೊಂದು ಪಾಸಿಬಿಲಿಟಿ ಇದೆ ಅಂತ ತೋರಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ ಸಿಂಪಲ್ ಆಗಿ ಜೀವನ ಮಾಡೋದು. ಇಲ್ಲಿ ವಿಕಲಚೇತನರು ಬರ್ತಾರೆ ಅಂತ ಹೇಳಿದ್ರಿ, ಅಂದರೆ ಅಂಧತ್ವ ಇರ್ಬೋದು ಅಥವಾ ಕೈಕಾಲಿನ ಊನತೆ ಇರಬಹುದು, ಇವನ್ನೆಲ್ಲ ಇಟ್ಕೊಂಡಂಥ ಮಕ್ಕಳು ಇರ್ಬೋದು ಅಥವಾ ದೊಡ್ಡವರೇ ಇರಬಹುದು. ಅವರಲ್ಲಿ ಒಂದು ಸಾಮರಸ್ಯ ಮೂಡಿಸೋದಕ್ಕೆ ಹೇಗೆ ಸಾಧ್ಯ? ಯಾಕಂದರೆ ಆ್ಯಕ್ಟಿವಿಟಿಗಳನ್ನು ಮಾಡುವಾಗ ಅದೊಂದು ಟೈಮ್ ಬೌಂಡ್ ಇರಬಹುದು ಅಥವಾ ಒಂದು ಡಿಸ್ಟೆನ್ಸ್ ಬೌಂಡ್ ಇರಬಹುದು. ಇವೆಲ್ಲ ಇದ್ದಾಗ ಅವರನ್ನು ಹೇಗೆ ಒಟ್ಟುಗೂಡಿಸೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಸಂಬಂಧ ಸಾಕಷ್ಟು ಸಂಸ್ಥೆಗಳ ಜೊತೆಗಿದೆ. ಅಂಗವಿಕಲರ ಜೊತೆ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳಿರ್ಬೋದು, ಅಸೋಸಿಯೇಷನ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್ ಇರ್ಬೋದು, ಸಮ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇರ್ಬೋದು, ವರ್ಲ್ಡ್ ವಿಷನ್ ಅಂತ ಸಂಸ್ಥೆ ಇದೆ. ಸಾಕಷ್ಟು ಸಂಸ್ಥೆಗಳು ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ. ಬರ್ತಾ ಇರುವಾಗ ಏನಾಗುತ್ತೆ ಅಂದರೆ ಎಲ್ಲ ಥರ ಜನ ಇನ್ಕ್ಲೂಡಿಂಗ್ ಮೆಂಟಲಿ ಚಾಲೆಂಜ್ನ ಕರ್ಕೊಂಬರ್ತಾರೆ. ಸೊ ನಮ್ಮಲ್ಲಿ ಒಂದು ಬಿಲೀಫ್ ಏನಂದರೆ ಎಲ್ಲರಿಗೂ ಮಾಡೋ ಶಕ್ತಿ ಇದೆ. ಅದರಲ್ಲಿ ಕೆಲವು ಎಕ್ಸಾಂಪಲ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸಮ ಫೌಂಡೇಶನ್ನಿಂದ ರಾಮನಾಥ್ ಅಂತ, ಪಾಲ್ ರಾಮನಾಥ್ ಅಂತ ಇದ್ದಾರೆ. ಪಾಲ್ ರಾಮನಾಥ್ ಅವ್ರು ಬಂದಾಗ ಅವರು APD ಮೂಲಕ ಫಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿತ್ತು ಆ್ಯಸ್ ಎ ಯಂಗ್ ಪರ್ಸನ್, 13 year old. ಅದಾದಮೇಲೆ ಅವ್ರು ಬೆಳೆದಿದ ಮೇಲೆ ಆ ಅನುಭವ ಅವ್ರ ತಲೆಯಲ್ಲಿ ಇತ್ತು ಯಾವಾಗಲೂ. ಅವರು ಸಂಸ್ಥೆ ಶುರು ಮಾಡಿದ್ರು. ಅವರು ಹೀ ಈಸ್ ಲೀಡಿಂಗ್ ಸಮ ಫೌಂಡೇಶನ್. ನಾವು ಸಮ ಫೌಂಡೇಶನಲ್ಲಿ ಎಲ್ಲರೂ ಸಮಾನರು ಅಂತ ಅವ್ರ ಬಿಲೀಫು. ಆ ಸಮ ಫೌಂಡೇಶನ್ ವಿಕಲಚೇತನರ ಜೊತೆ ಕೆಲಸ ಮಾಡ್ತಾಯಿದೆ. ಸೊ ಅವ್ರು ಬಂದಾಗ ಆ ಅನುಭವ ಜ್ಞಾಪಕ ಮಾಡಿಕೊಂಡು ನನ್ನ ಬೆನಿಫಿಷಿಯರೀಸ್ಗೂ ಈ ಅನುಭವ ತಲುಪಬೇಕು ಅಂತ ನಮ್ಮನ್ನು ಹುಡಿಕೊಂಬಂದು 20 ವರ್ಷದ ನಂತರ ಹುಡಿಕೊಂಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿಮ್ಮಂಥ ಜರ್ನಲಿಸ್ಟ್ ಒಂದು ಸತಿ ನಮ್ಮನ್ನು ಕೇಳಿದ್ರು, ಈ ಥರ ಇದರಲ್ಲಿ ಯಾರಾದರೂ ಈಜ್ತಾರಾ ಅಂತ. ಸರ್ ಪಾಲ್ ಈಜ್ತಾರೆ. ಪಾಲ್ ರಾಮನಾಥ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ವೇಸ್ಟ್ ಡೌನ್ ಕಾಲ್ ಯೂಸ್ ಮಾಡೋಕ್ಕೆ ಬರಲ್ಲ, ಅಂದರೆ ನಿಶಕ್ತರಾಗಿದೆ. ಈಜಿದ್ರು, ಈಜಿ ತೋರಿಸಿದ್ಮೇಲೆ ವಾಪಸ್ ಬಂದರು. ವಾಪಸ್ ಬಂದಾಗ ವೆರಿ ಗುಡ್, ಇವರೆಲ್ಲ ರೆಕಾರ್ಡಿಂಗ್ ಮಾಡಿದ್ರು, ಖುಷಿಯಾದರು. ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂದರು. ಕೇಳಿ ಅಂದರು. ನಿಮಗೆ ಈಜು ಬರುತ್ತಾ ಅಂತ ಕೇಳಿದ್ರು. ಇಲ್ಲ ಅಂದರು ಜರ್ನಲಿಸ್ಟ್ ನಿಂತು. ಒಂದೇ ಪ್ರಶ್ನೆ ಕೇಳಿದ್ರು, ಹೂ ಇಸ್ ಡಿಸೇಬಲ್ಡ್ ಅಂತ. ಸೊ ವಿಕಲಚೇತನ ಅಥವಾ ಡಿಸೆಬಿಲಿಟಿ ಇಟ್ಸ್ ಬಾಡಿ ಆ್ಯಂಡ್ ಮೈಂಡ್. ನಮ್ಮಲ್ಲೂ ಸಾಕಷ್ಟು ನಮ್ಮ ನೆಗೆಟಿವಿಟೀಸ್ ಇದೆ ನಾವು ಮಾಡೋಕ್ಕಾಗದೇ ಇರೋದು. ಯಾಕಂದರೆ ಅಯ್ಯೋ ನಾನು ನೀರು ಕಂಡ್ರೆ ಆಗಲ್ಲ ಅಂತ ಹೇಳೋ ಜನ ಇರ್ತಾರೆ, ಅಥವಾ ನಾನು ಹೈಟ್ಸಿಂದ ಭಯ ಇದೆ ಅಂತ ಹೇಳೋರು. ಅದೂ ಡಿಸೆಬಿಲಿಟಿನೇ ಅಲ್ವಾ, ಮಾನಸಿಕ ಸೋಲು. ಹೌದು. ಸೊ ಈಗಿನ ಪರಿಸ್ಥಿತಿ ನೋಡೋದಾದ್ರೆ ನಾವು ನಮ್ಮ ಮಕ್ಕಳಿಗೆ ಗಿಡನೂ ಸಹ ಒಂದು ಪುಸ್ತಕದಲ್ಲಿ ತೋರಿಸೋಂಥ ಪರಿಸ್ಥಿತಿ. ಪ್ರಾಣಿಗಳೀಗ ಹುಲಿದು ಏನೊಂದು ಸಂಖ್ಯೆಗಳು ಕಡಿಮೆ ಆಗ್ತಾ ಇದಾವೋ ಹಾಗೆ ಮರಗಳದ್ದು ಸಸಿಗಳದ್ದು ಎಲ್ಲವೂ ಪ್ರಕೃತಿನ ನಾವು ನೋಡೋದಾದ್ರೆ ತುಂಬಾನೇ ಕಡಿಮೆ ಇದಾಗಿದೆ. ಹಂಗಾಗಿನೇ ಸ್ಕೂಲ್ಗಳು ಕೂಡ ಪಿಕ್ನಿಕ್ಕಿಗೆ ಅಂತ ಕರ್ಕೊಂಡು ಹೋಗೋವಂಥ ಒಂದು ಪ್ಲಾನ್ಸ್ ನಾವಿದ್ದಾಗೂ ಸಣ್ಣರಿದ್ದಾಗ ಹೋಗ್ತಿದ್ವಿ. ಆ ಥರ ಸ್ಕೂಲ್ ಕಡೆಯಿಂದ ಒಂದು ಪ್ರೋತ್ಸಾಹ ಕೊಡ್ತಾರ ಮಕ್ಕಳಿಗೆ? ಹಂಗೆ ಬರ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ಸ್ಕೂಲಿಂದ ಬರ್ತವೆ. ಸ್ವಲ್ಪ ಅಪ್ ಮಾರ್ಕೆಟ್ ಸ್ಕೂಲ್ಸಿಂದ ಬರ್ಬೋದು, ಕಾರ್ಯಕ್ರಮಕ್ಕೆ ಹಣ ಕೊಟ್ಟು ಬರ್ತಾರೆ, ಭಾಗವಹಿಸ್ತಾರೆ. ಬಟ್ ಮುಖ್ಯವಾಗಿ ಅಂದರೆ ಗೌರ್ಮೆಂಟ್ ಸ್ಕೂಲ್, ಚಿಣ್ಣರ ವನದರ್ಶನ ಆಯಿತಾ, ಮತ್ತು ಅವರ ಆ್ಯನ್ಯುವಲ್ ಟ್ರಿಪ್ ಇರುತ್ತೆ. ಡಿಸೆಂಬರಲ್ಲಿ ನಮಗೆ ಬಸ್ ತುಂಬ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬರ್ತಾನೆ ಇರ್ತಾರೆ ಸುತ್ತಮುತ್ತಲಿಂದ. ಯಾಕಂದರೆ ಅದು ಒಂದು ಟ್ರಿಪ್ ಇರುತ್ತೆ, ಅದನ್ನು ಅವ್ರು ಫಿನಿಷ್ ಮಾಡಬೇಕು. ಸೊ ಅವ್ರು ಬರ್ತಾರೆ. ಹೊನ್ನೆಮಡು ನಾನು ಮ್ಯಾಪಲ್ಲಿ ಹಾಕಿ ಬಂದು ಭಾಗವಹಿಸಿ ಒಂದು ದೋಣಿ ಮಾಡಿಸ್ಕೊಂಡು ನಮ್ಮ ಹತ್ರ ಮಾತಾಡಿಕೊಂಡು ಗಿಡ ಮರ ಪರಿಚಯ ಮಾಡಿಕೊಂಡು ಅದ್ರ ಜೊತೆಗೆ ಇದ್ದು ಹೋಗ್ತಾರೆ. ಸೊ ಎಲ್ಲ ಕ್ರಾಸ್ ಸೆಕ್ಷನ್ಸೂ ನಮ್ಮಲ್ಲಿ ಬರ್ತಾನೆ ಇರುತ್ತೆ.
ಮತ್ತು ನೀವು ಹೇಳ್ತಾ ಇರೋದಾಗಿ ಸಿಟಿ ಮಕ್ಕಳು ಬಂದಾಗ ಅವ್ರಿಗೆ ಸಾಕಷ್ಟು ಮರಗಳದ್ದು ಪರಿಚಯ ಮಾಡಿಕೊಡ್ತೀವಿ, ಅವ್ರಿಗೆ ಹೇಳ್ಕೊಡ್ತೀವಿ ರೈನ್ ಫಾರೆಸ್ಟ್ ಅಂದರೆ ಹೇಗಿರುತ್ತೆ, ಪಶ್ಚಿಮ ಘಟ್ಟ ಯಾಕೆ ಬೇಕು ನಮಗೆ, ಯಾಕೆ ಉಳಿಸ್ಬೇಕು, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಸೊ ಭತ್ತ ಮರದ ಮೇಲೆ ಬೆಳೆಯೋ ಅಂತ ಅನ್ಕೊಳ್ಳೋ ಅಂಥ ಸಮಯದಲ್ಲಿ ಅವ್ರಿಗೆ ಅದು ಹೇಗಿರುತ್ತೆ ಅಂತ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಅಂಥ ಸಮಯದಲ್ಲೆಲ್ಲ ಬಂದು ಸಾಕಷ್ಟು ವಿಷಯ ತಿಳ್ಕೊಂಡು ಹೋಗ್ತಾರೆ. ಅಂದರೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆದಾಗ ಅದು ತಲೆಯಲ್ಲಿ ಜಾಸ್ತಿ ವರ್ಷ ಉಳಿಯುತ್ತೆ. ಈ ಕೃಷಿ ಕೂಡ ನಿಮ್ಮ ಒಂದು ಚಟುವಟಿಕೆ ಭಾಗ ಆಗುತ್ತಾ? ಯಾಕಂದ್ರೆ ಮನುಷ್ಯನಿಗೆ ಪ್ರಕೃತಿ ಮೇಲೆ ಪ್ರೀತಿ ಬರ್ಬೇಕಂದ್ರೆ ಬಹುಶಃ ತನ್ನ ಊಟವನ್ನ ತಾನೇ ಬಿತ್ತಿ ಬೆಳೆದು ಆತ ಅದನ್ನ ತಿಂದಾಗ ಮಾತ್ರ ಬಹುಶಃ ಅನ್ನದ ಬೆಲೆ ಗೊತ್ತಾಗೋದಕ್ಕೆ ಸಾಧ್ಯ ಅಂತಾರೆ. ಬಹುಶಃ ಕೃಷಿ ಕೂಡ ನಿಮ್ಮ ಒಂದು ಆಕ್ಟಿವಿಟಿ ಭಾಗ ಆಗುತ್ತಾ? ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ಮಾಡೋಕ್ಕೆ ನಾವು ಕೃಷಿಕರ ಜೊತೆಗೆ ನಾವು ಸಂಬಂಧ ಬೆಳೆಸಿ ಅವ್ರನ್ನ ಮೀಟ್ ಮಾಡಿಸ್ತೀವಿ, ಅಥವಾ ಅವರ ಗದ್ದೆ ಅಥವಾ ತೋಟ ನೋಡ್ಕೊಂಡು ಬರ್ತಾರೆ, ಆ ಥರದ್ದು ಒಂದು ಬಿಲೀಫ್ ಇದೆ. ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ. ಸೊ ಆ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ. ನಮ್ಮದು ಕಾಡು. ಸೊ ಕಾಡಲ್ಲಿ ನಾವು ಕೃಷಿ ಮಾಡಲ್ಲ. ನಾವೇನು ಕ್ರಿಯೇಟ್ ಮಾಡ್ತೀವಿ ಅಂದರೆ ಗಿಡಗಳು ತಗೊಂಡು ನೆಡೋ ಒಂದು ಅವಕಾಶ ಕ್ರಿಯೇಟ್ ಮಾಡ್ಕೊಡ್ತೀವಿ. ಅಂದರೆ ಆ ಗಿಡ ನೆಡೋಕ್ಕೆ ಬೇಕಾಗಿರೋ ಸಿದ್ಧತೆಗಳೆಲ್ಲ ಅವರೇ ಮಾಡಿಕೊಂಡು ಅದನ್ನು ತಗೊಂಡು ಹೋಗಿ ನೆಟ್ಟರೆ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಕ್ಯಾಂಪಲ್ಲಿ ಸಾಮಾನ್ಯ ಒಂದ್ಸತಿ ಬಂದಿರೋರು ಇನ್ನೊಂದು ಅಲ್ಲೇ ಸ್ಟಾಪ್ ಆಗೋದೇ ಇಲ್ಲ. ತುಂಬ ರೇರಾಗಿ ಸ್ಟಾಪ್ ಆಗೋದು, ಬಂದೇ ಬರ್ತಾರೆ. ಸೊ ಅವ್ರು ಇನ್ನೊಂದು ಸತಿ ಬಂದಾಗ ಆ ಗಿಡದ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋ ಅವಕಾಶ ಸಿಗುತ್ತೆ. ನನ್ನ ಫ್ರೆಂಡ್ ನ ಬಿಟ್ಟು ಹೋಗ್ತಾರೆ. ನಾವು ಹೇಳೋದು ಇಷ್ಟೇನೆ, ನಿಮ್ಮ ಫ್ರೆಂಡ್ನ ಬಿಟ್ಟು ಹೋಗಿ ನಾವು ಅದನ್ನು ಕಾಪಾಡ್ತೀವಿ. ಅದರ ಚಾನ್ಸಸ್, ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಈಗ ಪ್ರಕೃತಿನ ಉಳಿಸೋದೇ ನಿಮ್ಮ ಹೋರಾಟ ಆಗಿರೋದ್ರಿಂದ ತುಂಬಾನೇ ನೀವು ಹೋರಾಡ್ತಿದ್ದೀರಿ. ಒಂದು ಸಂಸ್ಥೆನೂ ಕೂಡ ಶುರು ಮಾಡಿದ್ದೀರಿ. ಸರ್ಕಾರದಿಂದ ಏನಾದರೂ ಅದಕ್ಕೆ ಉತ್ತೇಜನ ಸಿಗ್ತಾ ಇದೆಯಾ? ಸರ್ಕಾರ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ಸಹಾಯಗಳು ಸರ್ಕಾರದಿಂದ ನಾವು ತೊಗೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಗಿಡ ತೊಗೊಂಡು ಬರಬೇಕು ಅಂದರೆ, ಒಂದು ಸಸಿಗಳು ತೊಗೊಂಡ್ಬರ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯ ಬೇಕು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋ ಫ್ರೆಂಡ್ಸ್ನ ಅವ್ರನ್ನ ಕರೆದು ಕೈಕಾಲು ಹಿಡಿದು ನಾವು ಗಿಡಗಳು ತೊಗೊಂಬಂದು ಅಲ್ಲಿ ನಮ್ಮ ಕ್ಯಾಂಪಸಲ್ಲಿಟ್ಟು ಅದನ್ನು ನೆಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಕ್ಯಾಂಪಸ್ ರನ್ ಮಾಡೋಕ್ಕೆ ನಮಗೆ ಜಾಗ ಕೊಟ್ಟಿದ್ದಾರೆ, ಗೌರ್ಮೆಂಟಿಂದ ಜಾಗ ಕೊಟ್ಟಿದ್ದಾರೆ. ಸಾಕಷ್ಟು ಕಾರ್ಯಕ್ರಮ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಾವು ಗೌರ್ಮೆಂಟಿಂದ ಮಾಡ್ತೀವಿ. ಸರ್ವ ಶಿಕ್ಷಣ ಅಭಿಯಾನ್ ಮೂಲಕ ನಾವು ಇಡೀ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ವಿಕಲಚೇತನಿಗೆ ನಾವು ಕಾರ್ಯಕ್ರಮ ಮಾಡಿ ರೀಚ್ ಮಾಡಿಸಿದ್ದೀವಿ. ಸೊ ಆ ಥರದ ಸಹಾಯಗಳು ನಾವು ತಗೊಳ್ತಾನೆ ಇರ್ತೀವಿ. ಇಲ್ಲ ಅಂದರೆ ನಾವು ಒಂಟಿಯಾಗಿ ನಾವು ಜೀವನ ಮಾಡೋಕ್ಕಾಗಲ್ಲ. ಸೊ ಅವ್ರ ಸಹಾಯ ಬೇಕೇ ಬೇಕು. ಪ್ರಕೃತಿ ನಿಮಗೆ ಜೀವನೋದ್ದೇಶ ಕೊಡ್ತು, ಪ್ರಕೃತಿ ನಿಮಗೆ ನಿಮ್ಮ ಏನು ಪಾರ್ಟ್ನರ್ ಕೂಡ ಕೊಡ್ತು ಅಲ್ವಾ? ಹೌದು. ಹಾಗಾಗಿ ಆ ಕಥೆ ಸ್ವಲ್ಪ ತಿಳ್ಕೊ. ಪ್ರಕೃತಿಯ ಮಧ್ಯೆ ಮನಸ್ಸುಗಳು ಒಂದಾಗಿದ್ದು ಹೇಗೆ ಅಂತ. ಪ್ರಕೃತಿ ನಾವು ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಸೊ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ನಮ್ಮ ಪರಿಚಯ 10 ವರ್ಷದಿಂದ ಇತ್ತು, ನಾವು ಮದುವೆ ಆಗೋ ಮುಂಚೆ. ಸೊ ಕಾಮನ್ ಗೋಲ್ ಇರೋದ್ರಿಂದ, ಒಂದು ಕಾಮನ್ ವಿಷನ್ ಇದ್ದಿದ್ದರಿಂದ, ಸೊ ನಾವು 1994 ನಾವು ಮದುವೆ ಆದ್ವಿ. 25ನೇ ವರ್ಷ ಇವಾಗ. ಸೊ ಇನ್ನು ಜೊತೆಗೇನೆ ಕೆಲಸ ಮಾಡ್ತಾ ಇದೀವಿ. ಇನ್ನು ಸಾಕಷ್ಟು ಮಾಡೋದೂ ಇದೆ. ಸೊ ಆ ಗೋಲ್ ಇರೋದ್ರಿಂದ ಇಟ್ ಕೀಪ್ಸ್ ಅಸ್ ಗೋಯಿಂಗ್. ಅಲ್ಲ ನೀವು ಈ ಕಾಡಿನ ಮಧ್ಯೆ ಇದ್ದು, ಪ್ರಕೃತಿಯ ಮಧ್ಯೆ ಇದ್ದು, ಅಲ್ಲಿ ನವಿಲುಗಳು, ಪಕ್ಷಿಗಳು, ಗಿಡ ಮರ, ಹಣ್ಣು, ಹೂವು, ಇವೆಲ್ಲ ಸ್ವಲ್ಪ ನೀವು ಈ ರೀತಿ ಕತೆ ಹೇಳ್ತೀರಾ ಅಂತಂದ್ರೆ ನೀವು ಒಂದೇ ಲೈನ್ ಹೇಳಿ ಮುಗಿಸ್ಬಿಟ್ರಿ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾರೆ, ನಾನು ಹನಿಮೂನ್ಗೆ ಇಲ್ಲಿ ಬರ್ತೀನಿ, ನೀವು ಹನಿಮೂನಲ್ಲೇ ಜೀವನ ಮಾಡ್ತಾ ಇದ್ದೀರಾ. ಸೂಪರ್ ಲೈನ್. ಸ್ವಲ್ಪ 10 ವರ್ಷದ ಕತೆ ಹೇಳಿ ಹೋಗ್ಲಿ. 10 ವರ್ಷದ ಕತೆ ಹೇಳಬೇಕು ಅಂದರೆ ನಾವು ಅವ್ರನ್ನ ನಂಬ್ತಾನೆ ಇರಲಿಲ್ಲ. ಯಾಕಂದ್ರೆ ನಮ್ಗಿಂತ ಸ್ವಲ್ಪ ಸೀನಿಯರ್ ನಮ್ಮ ಹಸ್ಬೆಂಡ್ ಡಾಕ್ಟರ್ SLN ಸ್ವಾಮಿ. ಸೊ ಅವ್ರಿಗೆ ತೇನ್ಸಿಂಗ್ನವ್ರಿಗೆ ಅವ್ರ ಜೊತೆಗೆ ಫಸ್ಟ್ ಎವರೆಸ್ಟರ್ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವರ ಒಂದು ಇನ್ಸ್ಪಿರೇಷನಿಂದ ವೆಸ್ಟರ್ನ್ ಘಾಟ್ಸ್ ಮೂವ್ ಆದರು. ಎಲ್ಲರೂ ಬರೀ ಹಿಮಾಲಯಾಸ್ಗೆ ಹೋದರೆ ಏನಾಗುತ್ತೆ, ಆ ಸಮಯದಲ್ಲಿ ವೆಸ್ಟರ್ನ್ ಘಾಟ್ಸ್ ವಾಸ್ ಇವಾಗ ಪ್ರಿಪರೇಷನ್ಗೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ, ಸ್ಟೆಪ್ಪಿಂಗ್ ಸ್ಟೋನ್ ಟು ಹಿಮಾಲಯಾಸ್. ನಾವೇನ್ ಮಾಡಿದ್ವಿ, ಅದು ವೆಸ್ಟರ್ನ್ ಘಾಟ್ಸ್ನೇ ನಮ್ಮ ಡೆಸ್ಟಿನೇಷನ್ ಮಾಡಿದ್ವಿ. ಯಾಕಂದ್ರೆ ಹಿಮಾಲಯಾಸ್ಗೆ ಹೋಗ್ಬೇಕು ಅಂದ್ರೆ ಅದ್ರ ಸಿದ್ಧತೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಪಶ್ಚಿಮ ಘಟ್ಟದಲ್ಲಿ ಹೋಗ್ಬೇಕು ಅಂದ್ರೆ ವೀಕೆಂಡ್ಗೆ ಹೋಗಿ ಬರ್ಬೋದು. ಸೊ ಜನನ ಜಾಸ್ತಿ ಕಾಡಿಗೆ ಕರ್ಕೊಂಬರೋ ಒಂದು ದಿಕ್ಕಲ್ಲಿ, ಜನನ ಕಾಡಿಗೆ ಕರ್ಕೊಂಬಂದು ಅದರ ಪ್ರೀತಿಸೋ ದಿಕ್ಕಲ್ಲಿ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಮೊದಲು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ ನಮಗೆ, ನಾವು ಇವ್ರೇನೋ ಹೇಳ್ತಾವ್ರಲ್ಲಪ್ಪ ಅಂತ ನಾವು ಸುಮ್ಮನೆ ನೋಡ್ತಾ ಇದ್ವಿ ಅವ್ರನ್ನ. ಬಟ್ ಪ್ರತಿಯೊಂದು ಒಂದೇ ಹೊನ್ನೇಮರಡು ಅಲ್ಲಿ ನಮ್ಮ ಕ್ಯಾಂಪಸ್ ಇದೆ.
ಎಷ್ಟೋ ವರ್ಷಕ್ಕೆ ಹಿಂದೆ ನಮ್ಮ ಆ ದಡದ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಇಲ್ಲೊಂದು ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಕಟ್ತೀವಿ ಅಂತ ಹೇಳಿದಾಗ ನಾನು ನಂಬಿರಲಿಲ್ಲ. ಇವತ್ತು ನನ್ನ ಮನೆಯಾಗಿದೆ. ಸೊ ಪ್ರತಿಯೊಂದು ಮೈಲ್ಗಲ್ಲಿ ರೀಚ್ ಆಗ್ತಾ ಇರುವಾಗ ನಮ್ಮ ಕನಸು ನಿಜ ಆಗ್ತಾ ಇದೆ ಅಂತ ಅನ್ನಿಸ್ತಾ ಬಂತು. ಆ ಕನಸು ನಿಜ ಆಗ್ತಾ ಇರೋ ಖುಷಿನಲ್ಲಿ ನಾವು ಜೀವನನೂ ಜೊತೆಗೆ ಮಾಡಬೇಕು. ಅವರು ಪಾರ್ಟ್ನರ್ ಆಗಿ ಬಂದಿದ್ದು ಗೊತ್ತಾಯ್ತು. ನೀವು ಒಬ್ಬ ಮಹಿಳೆಗೆ ಅಥವಾ ನಿಮ್ಮ ಕಾಲೇಜ್ ಡೇಸ್ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಆಗ್ಲಿಂದಾನೇ ಈ ಒಂದು ಪ್ರಕೃತಿ ಮೇಲಿನ ಇಂಟ್ರೆಸ್ಟ್ ಇತ್ತಾ ಅಥವಾ ಈ ಥರದ ಆಕ್ಟಿವಿಟೀಸ್ ನೀವು ಮಾಡ್ತೀನಿ ಅಂತ ಅನ್ಕೊಂಡಿದ್ರಾ? ಮನೆಯಿಂದ ಯಾವ ರೀತಿ ಸಪೋರ್ಟ್ ಇದ್ರ ಬಗ್ಗೆ? ಆ್ಯಕ್ಚುಲಿ ಈ ಥರ ಆ್ಯಕ್ಟಿವಿಟೀಸ್ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅವಕಾಶ ಸಿಕ್ಕಿದಾಗ ನಾನು ಅದನ್ನು ಮಾಡೋಕ್ಕೆ ಇಷ್ಟಪಟ್ಟೆ. ಏನಕ್ಕೆ ಅಂದರೆ ಅಡಾಲಸೆಂಟ್ ಆಗ್ರೆಷನ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಕೋಪ ತಾಪ ಎಲ್ಲ ಇರುತ್ತಲ್ಲ, ಅದು ಈ ಆ್ಯಕ್ಟಿವಿಟಿ ಮೂಲಕ ಒಂದು ಸ್ವಲ್ಪ ಸಾಫ್ಟನ್ ಆಗ್ತಾ ಹೋಯಿತು. ಫ್ಯಾಮಿಲಿನೂ ಅದನ್ನು ನೋಡ್ತಾ ಹೋಯಿತು. ಫ್ಯಾಮಿಲಿನೂ ಅದಕ್ಕೆ ಸಪೋರ್ಟ್ ಮಾಡಿತು. ಓಕೆ, ನೋ ಪ್ರಾಬ್ಲಮ್, ನೀವು ಹೋಗಿ ನಮ್ಗೆ ಬದಲಾಗ್ತಾ ಇದೆಯಾ, ಪಾಸಿಟಿವ್ ಬೀಯಿಂಗಿಗೆ ಬದಲಾಗ್ತಾ ಇದೆಯಾ ಅಂದರೆ ಹೋಗಿ ನೀವು ಭಾಗವಹಿಸಿ ಅಂತ ಅವರು ಸಪೋರ್ಟ್ ಮಾಡಿದ್ರು. ಆದರೆ ಅವ್ರಿಗೆ ಆತಂಕ ಇದ್ದಿದೆ ಏನಂದರೆ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ. ಸೊ ಅವ್ರಿಗೆ ಯಾವುದೋ ಒಂದು ರೀಸನ್ ಕೊಡಬೇಕಾಗಿತ್ತು. ಅದೇ ಹೇಳಿದ್ನಲ್ಲ ನಿಮಗೆ, ಬರ್ಡ್ ವಾಚಿಂಗ್ ಹೋಗ್ತಾ ಇದ್ದೀನಿ, ಬರ್ಡ್ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಮರಗಳಿಗೆ. ಸೊ ಆ ಥರದ್ದು ಒಂದು ಎಕ್ಸಾಂಪಲ್ ಕೊಡಬೇಕಾಗಿತ್ತು. ಬಟ್ ಅವರು ಅದನ್ನು ಸಪೋರ್ಟ್ ಮಾಡಿದ್ರು, ಯಾವುದೂ ಅಡ್ಡಿ ಹಾಕಲಿಲ್ಲ, ಸಪೋರ್ಟ್ ಮಾಡಿದ್ರು. ಅಫ್ಕೋರ್ಸ್ ಒಂದು ಹೆಣ್ಮಗಳಿಗಿರೋ ಕೆಲವು ರೆಸ್ಟ್ರಿಕ್ಷನ್ಸ್ ಅಂತೂ ಇದ್ದೇ ಇತ್ತು. ಇಷ್ಟು ಗಂಟೆ ಒಳಗಡೆ ಬಂದುಬಿಡ್ಬೇಕು, ಇಷ್ಟು ದಿವಸ ಹೇಳಿದ್ರೆ ಇಷ್ಟೇ ದಿವಸಕ್ಕೆ ವಾಪಸ್ ಬರಬೇಕಾಗಿತ್ತು, ಆ ಥರದ್ದೆಲ್ಲ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಾ ಇದ್ವಿ. ಬಟ್ ಸಪೋರ್ಟ್ ಅಂತೂ ಕಡಿಮೆ ಆಗಲಿಲ್ಲ. ಬಟ್ ಕಾಲೇಜಲ್ಲಿ ಶುರುವಾಗಿದೆ ಆ್ಯಕ್ಚುಲಿ ಎಕ್ಸ್ಪ್ಲೋರರ್ಸ್ ಕ್ಲಬ್ ಅಂತ, ಅಡ್ವೆಂಚರಸ್ ಸಂಸ್ಥೆ ಎಕ್ಸ್ಪ್ಲೋರರ್ಸ್ ಕ್ಲಬ್ ಅಂತ ಹುಟ್ಟಾಕ್ತು. ಇನ್ಫ್ಯಾಕ್ಟ್ ಈ ರೀಸೆಂಟಾಗಿ ಒಂದು ಗೆಟ್ ಟುಗೆದರ್ ಆಯಿತು. ಅದರಲ್ಲಿ ಎಕ್ಸ್ಪ್ಲೋರರ್ಸ್ ಕ್ಲಬ್ಬಲ್ಲಿ ಭಾಗವಹಿಸಿರೋ 5 ಜನ ಹೆಣ್ಮಕ್ಳು ಬಂದಿದ್ರು. ಅವ್ರು ಅಯ್ಯೋ ನಮಗೂ ಈ ಅವಕಾಶ ಇತ್ತು, ನಾವು ತಗೊಳ್ಳಿಲ್ಲ, ನೀನು ತಗೊಂಡಿದ್ಯಾ ಅಂತ ಹೇಳಿದ್ರು. ಈಗ ಎಲ್ಲ ಸಂಸ್ಥೆ ನಡೆಸ್ತಾ ಇದ್ದೀರಿ, ನಿರಂತರವಾಗಿ ನೀವು ಹೇಳ್ತಿರೋ ಥರ ಪ್ರತಿದಿನವೂ ಒಂದು ಕ್ಯಾಂಪ್ ಇರುತ್ತೆ, ಅಲ್ಲಿ ಪ್ರತಿದಿನವೂ ಒಂದು ಸಂಸ್ಥೆ ನಿಮ್ಮನ್ನು ಅಪ್ರೋಚ್ ಮಾಡುತ್ತೆ. ಹಾಗಾಗಿ ಎಲ್ಲವೂ ಬೈ ವರ್ಡ್ ಆಫ್ ಮೌತ್, ಜನರಿಂದ ಜನರಿಗೆ ಹರಡ್ತಾ, ಇಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ಗೆ ಅಗತ್ಯ ಇಲ್ಲದೆ ಎಲ್ಲವೂ ನಡೀತಾ ಇದೆ. ಇನ್ನೂ ನಿಮ್ಮ ಸಂಸ್ಥೆಯನ್ನು ಮುಂದುವರಿಸೋದು ಅಥವಾ ಈ ಮುಂದಿನ ಯೋಜನೆಗಳು ಏನು ನಡೀತಾ ಇದೆ ಸದ್ಯಕ್ಕೆ? ಸೊ ನಾವು ಆ್ಯಕ್ಚುಲಿ ನಮ್ಮ ಹತ್ರ ಟೂಲ್ ಇದೆ ಇವಾಗ, ದ ಟೂಲ್ ಆಫ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅಂದರೆ ಅನುಭವಿಕ ಕಲಿಕೆಯ ಟೂಲ್ ನಮ್ಮ ಹತ್ರ ಇದೆ. ಸೊ ನಾವು ಅದನ್ನು ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ಇಷ್ಟರಲ್ಲಾಗಲೇ ನಾವು ಸಾಕಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ಮುಂದಿನ ಯೋಜನೆ ಏನು ಅಂದರೆ ಇದಕ್ಕೆ ಯೂನಿವರ್ಸಿಟಿ ಸ್ಟೇಟಸ್ ತರಿಸ್ಬೇಕು ಅಂತ. ಯೂನಿವರ್ಸಿಟಿ ಸ್ಟೇಟಸ್ ಏನಕ್ಕೆ ಅಂದರೆ ಯೂನಿವರ್ಸಿಟಿ ಕ್ರೆಡಿಟ್ ಸಿಗ್ಬೋದು. ಈಗಾಗಲೇ ಬೇರೆ ಬೇರೆ ದೇಶದಲ್ಲಿ ಆ ಥರ ಅವಕಾಶಗಳಿದೆ. ಯೂನಿವರ್ಸಿಟಿ ಕ್ರೆಡಿಟ್ ಸಿಗ್ಬೋದು. ಮತ್ತು ಯೂನಿವರ್ಸಿಟಿ ವಿತೌಟ್ ವಾಲ್ಸ್, ಪಶ್ಚಿಮ ಘಟ್ಟದ ಬಗ್ಗೆ ಆಗಿರಲಿ, ಮತ್ತು ಅಲ್ಲಿಯ ಜನ ಇರ್ಬೋದು, ಜನ ತುಂಬ ಇದ್ದಾರೆ, ಅವ್ರ ಹತ್ರ ನಾವು ಕಲೀಲಿಲ್ಲ ಅಂದರೆ ಆ ನಾಲೆಜ್ ಬೇಸ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಆ ನಾಲೆಜ್ ಬೇಸ್ನ ಉಳಿಸ್ಬೇಕು, ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಆ ಥರ ಜನನ ನಾವು ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಈಗಾಗಲೇ ಸಾಕಷ್ಟು ಜನ ಅಕಾಡೆಮಿಷಿಯನ್ಸ್ ಹತ್ರನೂ ಮಾತಾಡಿದ್ದೀವಿ. ಸೊ 2 ಥರ, ಒಂದು ಅನುಭವ ಇರೋರು ಮತ್ತು ಒಬ್ಬರು ಅಕಾಡೆಮಿಷಿಯನ್, ಇಬ್ಬರು ಸೇರಿ ಒಂದು ಕರಿಕ್ಯುಲಮ್ನ ಬಿಲ್ಡ್ ಮಾಡಬೇಕು. ಮತ್ತು ಜನ ಅದರಲ್ಲಿ ಭಾಗವಹಿಸಬೇಕು, ಅವ್ರಿಗೆ ಅದರಿಂದ ಡಿಗ್ರಿ ಸಿಗಬೇಕು. ಈಗಾಗಲೇ ಹಿಂದೆ ನಾವು ಕೆಲವು ಡಿಪ್ಲೊಮಾ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ. ಆ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಮೂಲಕ ಸಾಕಷ್ಟು ಜನ ಕಾಡಲ್ಲಿ ಈ ಥರ ಆ್ಯಕ್ಟಿವಿಟೀಸ್ನ ಇಂಟರ್ಪ್ರೆಟ್ ಮಾಡಿ ಈ ಥರ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇದ್ದಾರೆ. ಬಟ್ ಇದು ನೆಕ್ಸ್ಟ್ ಲೆವೆಲ್, ನಮ್ಮದು ಯೂನಿವರ್ಸಿಟಿ ಇಸ್ ದ ನೆಕ್ಸ್ಟ್ ಲೆವೆಲ್. ಇನ್ನು ಜನರನ್ನ ಕಾಡಿಗೆ ಕರ್ಕೊಂಬರೋದು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಅದಕ್ಕೋಸ್ಕರ ನಾವು ಕೆಲವೊಂದು ಆಕ್ಟಿವಿಟೀಸ್ ಇಡಬೇಕಾಗತ್ತೆ. ಈ ಬೋಟಿಂಗ್ ಇರ್ಬೋದು, ಅಂದರೆ ಅವರನ್ನ ನೀವು ಮೊದಲು ಇಲ್ಲಿ ಎಂಟರ್ ಕೊಡಿ, ನಿಮ್ಮ ಕಾಲನ್ನ ಇಡಿ, ಆಮೇಲೆ ಮುಂದಿನ ನಾವು ನೋಡ್ಕೋತೀವಿ ಅಂತ. ಈಗ ಬೆಂಗಳೂರಿನವರು ದೂರದಿಂದ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ, ಏನೋ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಇದ್ಕೊಂಡು ಒಂದು 3 ದಿನ ನೀವು ಹೇಳಿದ್ರೆ ವೀಕೆಂಡ್ 2 ಡೇಸ್ ಬಂದು ಹೋದರೂ ಸಾಕಾಗತ್ತೆ ಅಂತ. ಅದನ್ನ ಹೆಂಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾ, ಮಧ್ಯದಲ್ಲಿ ಬರಬೇಕಾಗತ್ತಾ, ಅಥವಾ 1-2 ದಿನ ಬಂದು ಹೋದರೆ ಸಾಕಾಗತ್ತಾ? ಅವರ ಒಂದು ಅದು ಪರ್ಸನ್ ಮತ್ತೆ ಅವ್ರ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಇಷ್ಟ ಆದರೆ ಮತ್ತೆ ಬರ್ತಾರೆ, ಅಥವಾ ಇದು ನನಗಲ್ಲ ಅಂತ ಕೆಲವ್ರು ಇರ್ತಾರೆ. ಅಂದರೆ ಆ ಕಂಫರ್ಟ್ಸ್ಗೆ ತುಂಬ ಹೋಗೋಗಿರೋರು, ನನಗಿದು ಬೇಡ, ನನಗೆ ದಿಸ್ ಇಸ್ ನಾಟ್ ಫಾರ್ ಮೀ ಅನ್ನೋ ಒಂದು ಭಾವನೆ ಬರ್ಬೋದು, ಅವ್ರು ಬರದೇ ಇರ್ಬೋದು. ಬಟ್ ಬರೋಕ್ಕೆ ಬೇರೆ ಬೇರೆ ಅವಕಾಶ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಮೇಲೆ, ನಮ್ಮ ರೂಪರೇಷೆ ಅರ್ಥ ಆಗಿದ ಮೇಲೆ ಅವ್ರು ಬೇಕಾದರೆ ವಾಲಂಟಿಯರ್ ಆಗಿ ಬರ್ಬೋದು. ವಾಲಂಟಿಯರ್ ಆಗಿ ಬಂದಾಗ ಅವರ ಎಬಿಲಿಟೀಸ್ನ ಶೇರ್ ಮಾಡ್ಕೋಬೋದು. ಅದು ಫಾರ್ ಎಕ್ಸಾಂಪಲ್, ಒಂದು ವಾಲಂಟಿಯರ್ ಅವರು ಒಂದು ಮಕ್ಕಳಿಗೆ ಕಾರ್ಯಕ್ರಮ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಗ್ಳೂರಿಂದ ಕರ್ಕೊಂಬರೋದು ಮತ್ತು ವಾಪಸ್ ಕರ್ಕೊಂಬರೋದು, ಅದೇ ಒಂದು ತುಂಬ ದೊಡ್ಡ ಕೆಲಸ. ಯಾಕಂದರೆ ನಾವು ಅಲ್ಲೇ ಇರ್ತೀವಿ.
ಸೊ ಅವ್ರು ಕರ್ಕೊಂಡು ಹೋದ್ರೆ ನಮ್ಗೆ ಎಷ್ಟೋ ಒಂದು ಅಡಲ್ಟ್ ಇಸ್ ಎಸ್ಕಾಟಿಂಗ್ ದ ಚಿಲ್ಡ್ರನ್ ಅಂದರೆ ತುಂಬಾನೇ ವ್ಯಾಲ್ಯೂಬಲ್ ಆಗ್ಬಿಡುತ್ತೆ. ಸೊ ಆ ಥರದ್ದು ಪ್ರತಿಯೊಬ್ಬರೂ ಯಾವ ರೀತಿನಲ್ಲಾದರೂ ನಮ್ಮ ಆಕ್ಟಿವಿಟಿಗೆ ಕಾಂಟ್ರಿಬ್ಯೂಟ್ ಮಾಡಿ. ಒಬ್ರು ಅಡುಗೆ ಮಾಡ್ಬೋದು, ಇಡೀ ಗ್ರೂಪ್ಗೆ ಅಡುಗೆ ಮಾಡ್ತಾರೆ, ತುಂಬ ಬ್ಯೂಟಿಫುಲ್ ಆಗಿ ಅಡುಗೆ ಮಾಡ್ತಾರೆ, ಅಷ್ಟು ಜನಕ್ಕೆ ಅದು ಎಷ್ಟು ಮುಖ್ಯ, ಒಳ್ಳೆ ಊಟ ಮುಖ್ಯ ಅಲ್ವಾ. ಸೊ ಎಲ್ಲ ಥರ ಜನನು ಯಾವುದೇ ಒಂದು ರೀತಿನಲ್ಲಿ ನಮ್ಮಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯನೇ ಇದೆ. ಸೊ ಎಲ್ಲ ಕಾಂಟ್ರಿಬ್ಯೂಷನ್ಗಳ ಮಧ್ಯೆ ನೀವು ಹೇಳ್ತಿದ್ರಿ ಒಂದು ಯೂನಿವರ್ಸಿಟಿ ಸ್ಟೇಟಸ್ನ ನಿಮ್ಮ ಈ ಎಲ್ಲ ಆಕ್ಟಿವಿಟಿಗಳಿಗೆ ಅಡ್ವೆಂಚರ್ಗೆ ಕೊಡಬೇಕು ಅಂತ ಇದ್ದೀರಿ ಅಂತ. ಇವತ್ತಿನ ದಿನಮಾನದಲ್ಲಿ ನಾನು ಒಂದನ್ನು ಕಲಿತೀನಿ ಅಂತಂದರೆ, ಏನೋ ಒಂದು ಕಲಿತೀನಿ ಅಂತಂದರೆ ಆ ಕಲಿಕೆಯ ನಂತರ ಅದು ನನಗೆ ಏನು ಕೊಡುತ್ತೆ. ವೈ ಬೇಸ್ಡ್ ವರ್ಕ್ಗಳು ನಡೀತಾ ಇದೆ ಪ್ರತಿದಿನವೂ. ಕಲಿಕೆ ಕೂಡ ಅಷ್ಟೇ. ಅವರು ಜೀವನದಲ್ಲಿ ಏನೇ ಒಂದು ಸಣ್ಣ ಕೆಲಸ ಮಾಡ್ತೀವಿ ಅಂದರೆ ಇದರಿಂದ ನನಗೇನು, ಇದರಿಂದ ಭವಿಷ್ಯತ್ತೇನು ಅನ್ನುವಂಥ ಪ್ರಶ್ನೆ ಬಂದಾಗ ಇದನ್ನು ಒಂದು ಕೆರಿಯರ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಅದರಲ್ಲಿ ಕೆರಿಯರ್ ಆಪ್ಷನ್ಸ್ ಏನಿದೆ? ಜನ ಇದರಿಂದ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ? ನೀವು ನಡೆಸಿದ್ರಿ, ನೀವು ಹೇಳಿದ ಹಾಗೆ ಇದೇ ನೀವು ನಿಮ್ಮ ಜೀವನವನ್ನೇ ಇದಕ್ಕಾಗಿ ಇನ್ವೆಸ್ಟ್ ಮಾಡಿದಿರಿ. ಆದರೆ ಬೇರೆಯವರಿಗೂ ಇದು ಸಾಧ್ಯನಾ? ಇವತ್ತು ನಾನು ಹೊಸದಾಗಿ ಈ ಕಾರ್ಯಕ್ರಮ ನೋಡಿದ ನಂತರ ನಾನು ಪ್ರಕೃತಿಯ ಸಲುವಾಗಿ ಅಥವಾ ಈ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಅಥವಾ ಅಡ್ವೆಂಚರ್ ಆಕ್ಟಿವಿಟೀಸ್ಗಳಿಗಾಗಿ ನನ್ನ ಜೀವನ ಇಡ್ತೀನಿ ಅಂತಂದರೆ ಆತನಿಗೆ ಭವಿಷ್ಯತ್ತು ಏನು? ನಾವು ಸಣ್ಣ ಮಕ್ಕಳ ಜೊತೆಗೆ ಸರ್ಕಲ್ ಅಪ್ ಮಾಡಿದಾಗ ನೀವೇನಾಗಬೇಕು ಅಂತ ಕೇಳಿದಾಗ ಎಷ್ಟೋ ಜನ ನಮ್ಮನ್ನು ನೋಡಿ ನಾನು ನೇಚರ್ ಇಂಟರ್ಪ್ರೆಟರ್ ಆಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ರೀತಿ ನೋಡಿ. ಮತ್ತು ಇದರಲ್ಲಿ ಆಗಲೇ ನಮಗೆ ಸಕ್ಸಸ್ ಸಿಕ್ಬಿಟ್ಟಿದೆ. ಸಾಕಷ್ಟು ಜನ ಪಶ್ಚಿಮ ಘಟ್ಟದಲ್ಲಿ ಯಾವುದೋ ಕಾರಣಕ್ಕೆ ಬೆಂಗಳೂರಿಗೆ ಬಂದು ವಲಸೆ ಬಂದು, ಅಂದರೆ ನೀವು ಹೇಳಿದ್ರಲ್ಲ ಅಲ್ಲಿಂದ ಬೆಂಗಳೂರು ಬಂದು ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರ ಕ್ವಾಲಿಟಿ ಆಫ್ ಲೈಫ್ ಇಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ನಾವೇನು ಕ್ರಿಯೇಟ್ ಮಾಡಿದ್ವಿ ಅಂದರೆ ಟ್ರೈನಿಂಗ್ ಮಾಡ್ಯೂಲ್ಸ್, ಅವ್ರನ್ನ ಅಲ್ಲಿ ಲೀಡರ್ಸ್ ಆಗಿ ಡೆವಲಪ್ ಮಾಡಿ ಆ ನೇಚರ್ನ ಅವರು ಅದರ ಮಧ್ಯೆ ಬೆಳೆದಿದ್ದಾರೆ. ಅವ್ರಿಗೆ ಗೊತ್ತು, ಪಕ್ಷಿಗಳು ಗೊತ್ತು, ಪ್ರಾಣಿಗಳು, ಮರಗಿಡಗಳೆಲ್ಲನೂ ಗೊತ್ತು, ಬಿಕಾಸ್ ಆ ಎನ್ವೈರ್ಮೆಂಟಲ್ಲಿ ಬೆಳೆದಿದ್ದಾರೆ. ಅವ್ರಿಗೆ ಅದನ್ನು ಹೇಗೆ ಸಿಟಿ ಜನಕ್ಕೆ ಇಂಟರ್ಪ್ರೆಟ್ ಮಾಡ್ಬೋದು ಅನ್ನೋ ಒಂದು ಕೆರಿಯರ್ ಆಪ್ಷನ್ ಕೊಟ್ಟು ಆ ಜನ ಮೈಗ್ರೇಟ್ ಮಾಡೋದನ್ನು ನಾವು ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಕ್ಕೆ ತಡೆ ಹಾಕಕ್ಕೆ ಸಾಧ್ಯ ಆಗಿದೆ. ಅಂದರೆ ಅವ್ರಿಗೆ ಇಲ್ಲಿ ಕೆರಿಯರ್ ಆಪ್ಷನ್ ಇದೆ ಅನ್ನೋ ಒಂದು ಭಾವನೆ ಬಂದರೆ ಅಲ್ಲೇ ಉಳಿತಾರೆ, ಅವಾಗ ಇಲ್ಲಿ ಬರೋಕ್ಕೆ ಅಗತ್ಯ ಇರಲ್ಲ ಅಂತ. ಸೊ ಆ ಥರದ್ದೊಂದು ಸಕ್ಸಸ್ ಒಂದು ರೇಟ್ ಸಿಕ್ಕಿದೆ. ಬಟ್ ನಮ್ಮ ಕೋರ್ಸ್ ಆಗಿರಲಿ, ಯೂನಿವರ್ಸಿಟಿ ಆಗಿರಲಿ, ವಾಟ್ ಈಸ್ ಇನ್ ಇಟ್ ಫಾರ್ ಮೀ, ಇವತ್ತು ಎಜುಕೇಷನ್ ಈಕ್ವಲ್ಸ್ ಎಂಪ್ಲಾಯ್ಮೆಂಟ್. ಯಾಕಂದರೆ ಎಜುಕೇಷನ್ ಎಷ್ಟು ಮಾಡ್ತೀವಿ ಅಷ್ಟೇ ಎಂಪ್ಲಾಯ್ಮೆಂಟ್. ಆದರೆ ಹೊಸ ಥರ ಜನ ಬರ್ತಾ ಇದ್ದಾರೆ, ಅವ್ರಿಗೆ education is for learning, education is for moving ahead, education is understanding the world ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅದರಲ್ಲಿ ಗೊತ್ತಿಲ್ಲ ನಮಗೆ, ಹೊಸ ಸಾಕಷ್ಟು ಆಪ್ಷನ್ಸ್ ಓಪನ್ ಆಗ್ಬೋದು. ಇವಾಗ ವೈ ಡು ವಿ ಲರ್ನ್ ಅಬೌಟ್ ರಿಲಿಜನ್, ವೈ ಡು ವಿ ಲರ್ನ್ ಅಬೌಟ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್, ಅದರಿಂದ ಏನಾಗ್ಬೋದು, ಬಟ್ ಅದರಲ್ಲೇ ಒಂದು ಫೀಲ್ಡ್ ಕ್ರಿಯೇಟ್ ಆಗ್ಬೋದು. ವೈ ಡು ವಿ ಲರ್ನ್ ಅಬೌಟ್ ವೆಸ್ಟರ್ನ್ ಘಾಟ್ಸ್, ವೈ ಡು ವಿ ಲರ್ನ್ ವೆಸ್ಟರ್ನ್ ಘಾಟ್ಸ್ನ ಇಂಟರ್ಪ್ರಿಟ್ ಮಾಡೋಕ್ಕೆ ಬೇಕಾದಷ್ಟು ಅವಕಾಶಗಳಿದೆ, ಮಾಡಲೇಬೇಕಾಗಿದೆ. ಯಾಕಂದರೆ ನಮ್ಮ ಬದುಕೆಲ್ಲ ಇರೋದು ವೆಸ್ಟರ್ನ್ ಘಾಟ್ಸಿಂದಾನೆ. ವೆಸ್ಟರ್ನ್ ಘಾಟ್ಸ್ ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಸೊ ನಿಮ್ಮ ಅಡ್ವೆಂಚರಸ್ ಕ್ಯಾಂಪ್ಗೆ ಬರಬೇಕಾದ್ರೆ ಹೆಂಗೂ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ, ಮಕ್ಕಳಿಗೆಲ್ಲ ರಜಾ ಇದೆ, ಏನಾರು ಒಂದು ಪ್ಲಾನ್ ಮಾಡೋಣಪ್ಪ, ಈ ಒಂದು ಶೋ ನೋಡಿದವ್ರಿಗೇನೆ ಆಸೆ ಆಗ್ಬೋದು ವೀಕ್ಷಕರಿಗೆ, ಹೋಗೋಣ ನಾವು ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳೋಣ ಅಂತ. ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡ್ಬೋದಾಗತ್ತೆ ಮೇಡಮ್? ಮತ್ತು ಪೇಮೆಂಟ್ನು ನೀವು ಹೇಳಬೇಕಾಗತ್ತೆ, ಹೇಗೆ ಅಪ್ರೋಚ್ ಮಾಡಬೇಕು? ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಕೊಟ್ಟರೆ, ಇನ್ಫ್ಯಾಕ್ಟ್ ನಮ್ಮ ಫೋನ್ ನಂಬರ್ಗೆ ಅವ್ರ ಇಮೇಲ್ ಐ ಡಿ ಕಳಿಸಿದ್ರೆ ನಾವು ಡೀಟೇಲ್ಸ್ ಎಲ್ಲ ಕಳಿಸ್ಬಿಡ್ತೀವಿ ಅವ್ರಿಗೆ. ಸೊ ಮಕ್ಕಳಾಗಿರಲಿ, ಯಾರಾದರೂ ಒಬ್ಬರು, ಫಾರ್ ಎಕ್ಸಾಂಪಲ್ ಈ ಕಾರ್ಯಕ್ರಮದ ಆದಮೇಲೆ ಸಾಕಷ್ಟು ಜನ ಇವ್ರು ಬಂದಿದ್ದಾರೆ, ನಮ್ಮಲ್ಲಿ ಫ್ಯಾಮಿಲೀಸ್ ಡಿಸೈಡ್ ಮಾಡಿದ್ದಾರೆ ಬರೋಕ್ಕೆ, ಕಾರ್ಯಕ್ರಮ ಬಂದು ಭಾಗವಹಿಸ್ತೀವಿ ಅನ್ನೋ ಥರ. ಅವರು ಇಡೀ ಫ್ಯಾಮಿಲೀಸ್ 15 ಮೆಂಬರ್ಸ್ ಜೊತೆಗೆ ಬರ್ತಾರೆ, ಅಮ್ಮ ಅಪ್ಪ ಮಕ್ಕಳು, ಅಮ್ಮ ಆ ಥರ 3 ಫ್ಯಾಮಿಲೀಸ್ ಬರ್ತಾರೆ. ಸೊ ಆ ಥರದ್ದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಸೊ ಅಪ್ರೋಚ್ ಮಾಡ್ಬೋದು. ನಮ್ಮ 2 ದಿನದ ಕಾರ್ಯಕ್ರಮಕ್ಕೆ ನಾವು 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದರಲ್ಲಿ ಫುಡ್, ಯೂಸ್ ಆಫ್ ಎಕ್ವಿಪ್ಮೆಂಟ್, ಗೈಡೆನ್ಸ್ ಫ್ರಮ್ ಲೀಡರ್ಸ್, ಕ್ಯಾಂಪಿಂಗ್ ಸ್ಟೈಲ್ ಅಕಾಮಡೇಷನ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಆದರೆ ಅಫೋರ್ಡ್ ಮಾಡೋಕ್ಕಾಗದೇ ಇರೋ ಹಳ್ಳಿ ಜನಕ್ಕೆ 3,000 ಅಂದರೆ ತುಂಬ ಜಾಸ್ತಿ. ಯಾಕಂದರೆ ಅದು ಮನಿಡ್ ಎಕಾನಮಿ ಅಲ್ಲ. ವೇರಸ್ ಬ್ಯಾಂಗ್ಳೂರಲ್ಲಿ ಮನಿಡ್ ಎಕಾನಮಿ ಅವ್ರ ಹತ್ರ ಇದೆ. ಸೊ ಅದನ್ನು ಕ್ರಾಸ್ ಸಬ್ಸಿಡೈಸ್ ಮಾಡ್ತೀವಿ, ಜನಕ್ಕೆ ರೀಚ್ ಮಾಡ್ತೀವಿ. ಹಳ್ಳಿ ಮಕ್ಕಳಾಗಿರ್ಬೋದು ಅಥವಾ ಅಂಡರ್ ಪ್ರಿವಿಲೇಜ್ಡ್ ಆಗಿರ್ಬೋದು, ಸಿಟಿನಲ್ಲಿ ಸ್ಲಮ್ಸಲ್ಲಿ ಜೀವನ ಮಾಡ್ತಾ ಇರ್ಬೋದು.
ಸೊ ಅವ್ರಿಗೆ ನಾವು ಆ ಅವಕಾಶನ ರೀಚ್ ಮಾಡ್ತೀವಿ. ಎಷ್ಟೋ ಜನ ಶಾಲೆಗಳಲ್ಲಿ ಅಪ್ ಮಾರ್ಕೆಟ್ ಸ್ಕೂಲ್ಸಲ್ಲಿ ನಾವು ಏನಂತೀವಿ ಅಂದರೆ ಪರ್ ಡೇ 100 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ನಮಗೆ ಡೈರೆಕ್ಟಾಗಿ ಹೇಳಿರ್ತೀವಿ, ಇಫ್ ಯು ಪೇ ಅಸ್ 100 ರೂಪೀಸ್ ಎಕ್ಸ್ಟ್ರಾ ಪರ್ ಡೇ, ನಾವೇನು ಮಾಡ್ತೀವಿ ಆ ಅವಕಾಶನ ನಾವು ಗೌರ್ಮೆಂಟ್ ಸ್ಕೂಲ್ ಹಳ್ಳಿ ಮಕ್ಕಳಿಗೆ ರೀಚ್ ಮಾಡಿಸ್ತೀವಿ ಅಂತ ಅವ್ರು ತುಂಬ ಖುಷಿಯಿಂದ ಕೊಡ್ತಾರೆ. ಸೊ ಆ ಥರನೂ ಆಗಿದೆ. ಅವಾಗ ಅವ್ರನ್ನೂ ಇನ್ವೈಟ್ ಮಾಡ್ತೀವಿ, ಬನ್ನಿ ನೀವು ಭಾಗವಹಿಸಿ, ಅವ್ರ ಜೊತೆಗೆ ನೋಡ್ರಿ. ಯಾಕಂದರೆ ಇಟ್ಸ್ ಆಲ್ ಅಬೌಟ್ ಬಿಲ್ಡಿಂಗ್ ಬ್ರಿಡ್ಜಸ್. ಇಲ್ಲ ಅಂದರೆ ಅವ್ರು ಅಲ್ಲೇ ಇರ್ತಾರೆ, ಸಿಟಿನವ್ರು ಅಲ್ಲೇ ಇರ್ತಾರೆ, ಅದು ಮ್ಯಾಚೇ ಆಗಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಫಾರ್ ದ ಲಾರ್ಜರ್ ಗುಡ್ ಆಫ್ ದ ನೇಷನ್ ಅಂತೀವಲ್ಲ. ನಿಜ. ಅದು ಇವತ್ತು ಮೇಡಮ್ ನೀವು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತಾಡಿದ್ರಿ, ನಿಮ್ಮ ಎಲ್ಲ ಮಾತುಗಳನ್ನು ಬಿಚ್ಚಿಟ್ರಿ, ನಿಮ್ಗೆ ಹೇಗೆ ಅನಿಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ? ತುಂಬಾ ಖುಷಿ ಆಯಿತು. ಯಾಕಂದರೆ ಒಂಥರ ಇದು ಶೇರ್ ಮಾಡ್ಕೊಳಕ್ಕೆ ಅವಕಾಶ, ಮತ್ತು ನಂಗೆ ಗೊತ್ತಿದ್ದಂಗೆ ತುಂಬ ವ್ಯೂವರ್ಸ್ ಇದನ್ನು ನೋಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸನ್ನು ತುಂಬ ಜನ ನೋಡ್ತಾ ಇದ್ದಾರೆ. ಸೊ ಆ ಮೆಸೇಜ್ನ ತಲುಪ್ಸೋಕ್ಕಾಯ್ತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಪ್ರಕೃತಿಯ ಉಳಿವಿಗೆ ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ನಮಗೆ ಹೇಳ್ಕೊಟ್ರಿ. ವೀಕ್ಷಕರಿಗೂ ನಾವು ಹೇಳೋದಕ್ಕೆ ಇಷ್ಟೇ ಪ್ರಯತ್ನ ಪಡ್ತಿದ್ದೀವಿ. ನಿರಂತರವಾಗಿ ಪ್ರಕೃತಿಯ ಉಳಿವಿಗಾಗಿ ಜನ ಹೋರಾಟ ಮಾಡ್ತಿದ್ದಾರೆ. ಹೋರಾಟ ಅನ್ನೋದಕ್ಕಿಂತ ಅದು ಅವರ ಜೀವನ ಪ್ರೀತಿ, ಪ್ರಕೃತಿಯ ಪ್ರೀತಿ. ಬಹುಶಃ ಪ್ರತಿದಿನವೂ ನಾವು ಎಷ್ಟೋ ಸಲ ಕೇಳ್ತಿರ್ತೀವಿ, ನಮ್ಮ ಸುತ್ತಮುತ್ತಲು ಪ್ರಕೃತಿ ಹಾಳಾಗ್ತಿದೆ, ನಮ್ಮ ಭೂಮಿ ಹಾಳಾಗ್ತಿದೆ, ನಮಗೆ ಯಾರೂ ಸಹಾಯ ಮಾಡೋರಿಲ್ಲ ಅಂತ. ಆದರೆ ಈ ರೀತಿಯಾಗಿ ಜಗತ್ತಿನಾದ್ಯಂತ ಹಲವಾರು ಜನ ತಮ್ಮ ಕೈಯಲ್ಲಿ ಆದಂತಹ ಎಷ್ಟೋ ಕೆಲಸಗಳನ್ನು ಮಾಡ್ತಾ, ತಮ್ಮ ಶಕ್ತತೆಯನ್ನು ಮೀರಿ ಬೆಳೀತಾ ಪ್ರಕೃತಿಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಕೃತಿಯ ಉಳಿವಿಗಾಗಿ ಅವರು ಮಾಡ್ತಾ ಇರುವಂಥ ಹೋರಾಟದಲ್ಲಿ ನಿಮ್ಮ ಒಂದು ಸಣ್ಣ ಅಳಿದ ಸೇವೆ ಯಾವಾಗಲೂ ಜೊತೆ ಆಗ್ತಾ ಇರಲಿ. ಇದೇ ರೀತಿಯ ಸಾಧಕರೊಂದಿಗೆ ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ಕಾರ. ನಮಸ್ಕಾರ. ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ